ಎಲ್ಲರಿಗೂ ನಮಸ್ಕಾರ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಇರುತ್ತೆ, ಜಗಳ ಇರುತ್ತೆ, ಸ್ನೇಹಿತರಾಗೋರು ಅಲ್ಲಿ ಶತ್ರುಗಳಾಗ್ತಾರೆ, ಶತ್ರುಗಳಾಗಿದ್ದವರು ಮತ್ತೆ ಫ್ರೆಂಡ್ಸ್ ಆಗ್ತಾರೆ, ಜೊತೆಗೆ ಎಲಿಮಿನೇಷನ್ ಕೂಡ ಇದ್ದೇ ಇರುತ್ತೆ. ಈ ಬಾರಿ ಡಬಲ್ ಎಲಿಮಿನೇಷನ್ ಆಗಿರುವಂತದ್ದು ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅದರಲ್ಲಿ ಮಂಜು ಭಾಷಿಣಿಯವರು ಕೂಡ ಒಬ್ರು. ಬಹುತೇಕ ನಮ್ಮೆಲ್ಲರ ಬಾಲ್ಯವನ್ನ ಒಂಥರ ಯಾವಾಗ್ಲೂ ನೆನಪಿರುವಂತೆ ಮಾಡಿದಂಥವ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಸಿಲಿಲಲ್ಲಿ ಪುಟ್ಟಕ್ಕನ ಮಕ್ಕಳು ಈ ರೀತಿಯ ಒಂದು ಧಾರಾವಾಹಿಯಲ್ಲಿ ನಟಿಸಿ ಸಾಕಷ್ಟು ಪ್ರೇಕ್ಷಕರಿಗೆ ಹತ್ತಿರ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇವರು ತುಂಬಾ ದಿನಗಳ ಕಾಲ ಇರ್ತಿದ್ರು ಅಂತ ವೀಕ್ಷಕರು ಅನ್ಕೊಂಡಿದ್ರು. ಬಟ್ ಬೇಗ ಹೊರಗಡೆ ಬಂದಿದ್ದಾರೆ. 3ನೇ ವಾರಕ್ಕೆ ಹೊರಗೆ ಬಂದಿರುವಂತದ್ದು. ಯಾಕೆ, ಏನಾಯ್ತು, ಈ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅನ್ನೋದನ್ನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಹೇಗಿದ್ದೀರಾ ಮೇಡಮ್? ನಮಸ್ಕಾರ ಪದ್ಮಶ್ರೀ ಭಟ್ ಅವರೇ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಿಮ್ಗೆ ಆನ್ಸರ್ ಮಾಡೋಕ್ಕೂ ಮುಂಚೆ ನಮ್ಮ ಎಲ್ಲ ಕನ್ನಡ ಜನತೆಯ ಪ್ರೀತಿಯ ಹೃದಯಕ್ಕೆ ನನ್ನ ಈ ತುಂಬು ಹೃದಯದ ನಮಸ್ಕಾರ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ನಾನ್ ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ 50 ದಿನ ಅಂತೂ ಮಿನಿಮಮ್ ಇರ್ತಿದ್ರಿ ಅಂತ ಅನ್ಕೊಂಡಿದ್ದೆ. ಬಟ್ ತುಂಬಾ ಬೇಗ ಬಂದ್ಬಿಟ್ರಿ. ನಾನು 100 ದಿನ 112 ದಿನ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅನ್ಕೊಂಡೇ ಹೋದೆ. ಬಟ್ ಅದೇ ಹೇಳ್ತಾರಲ್ಲ, ವೋಟಿಂಗು ಬಹುಶಃ ನಮ್ಮ ಕನ್ನಡ ಜನತೆಗೆ ನಾನು ಇದ್ದಿದ್ದ ರೀತಿ, ಮಾತಾಡಿದ ರೀತಿ ಇಷ್ಟ ಆಗ್ಲಿಲ್ವೇನೋ ಅಂತ. ಬಟ್ ಅದು ನಿಜ ಅಲ್ಲ. ನನ್ಗನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ ರೀತಿ ನೀತಿಯೇ ಬೇರೆ. ಆ ರೀತಿ ನೀತಿ ಬಹುಶಃ ಇವಳಿಗೆ ಕಷ್ಟ ಆಗ್ಬೋದು ಅಂತ ಅವರೇ ಮನಸ್ಸು ಮಾಡಿ ನನ್ನ ಮನಸ್ಸಿನ ಅರ್ಥವನ್ನ ತಿಳ್ಕೊಂಡು ಹೊರಗಡೆ ಕರ್ಕೊಂಡ್ಬಿಟ್ರೇನೋ ಅಂತ ಅನ್ಸುತ್ತೆ. ನೀವು 3ನೇ ವಾರಕ್ಕೆ ಹೊರಗಡೆ ಬಂದಿರಬಹುದು, ಆದ್ರೆ ಒಂದು ಗೌರವ, ಡಿಗ್ನಿಟಿಯಿಂದ ಹೊರಗಡೆ ಬಂದಿರುವಂತದ್ದು. ಸಾಕಷ್ಟು ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ನೀವು ಆಡದಂತಹ ರೀತಿಗೆ, ನಡೆದುಕೊಂಡಂತಹ ವರ್ತನೆಗೆ, ಜೊತೆಗೆ ನಿಮ್ಮ ಬಿಹೇವಿಯರ್ ಒಟ್ಟಾರೆಯಾಗಿ ತುಂಬಾ ಜನರಿಗೆ ಇಷ್ಟ ಆಗಿರುವಂತದ್ದು. ಹೌದು, ನನಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಇದ್ದಿದ್ದು ಅದೊಂದೇ ಕ್ವೆಶನ್. ಅಂದ್ರೆ ನಮ್ಗೆ ಅಲ್ಲಿ ಏನು ರಾತ್ರಿ ಹಗಲು ವ್ಯತ್ಯಾಸಗಳೇ ಗೊತ್ತಾಗಲ್ಲ, ಎಷ್ಟೊತ್ತು ಅನ್ನೋದು ಟೈಮ್ ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ಹೊರಗಡೆ ಪ್ರಪಂಚದಲ್ಲಿ ನಾವು ಹೇಗೆ ಕಾಣಲ್ಪಡ್ತಿದ್ವಿ ಅನ್ನೋದೇ ಗೊತ್ತಾಗಲ್ಲ. ಸೊ ನಾನಾಗೇ ಇದ್ದೆ. ನಂಗೆ ಎಲ್ಲಿ ಮಾತಾಡಬೇಕು ಅನಿಸ್ತೋ ಅಲ್ಲಿ ಮಾತಾಡಿದ್ದೀನಿ, ಎಲ್ಲಿ ನಗಬೇಕು ಅನ್ನಿಸ್ತೋ ಅಲ್ಲಿ ನಕ್ಕಿದ್ದೀನಿ, ಎಲ್ಲಿ ಅಳಬೇಕು ಅನ್ನಿಸ್ತೋ ಹತ್ತಿದ್ದೀನಿ. ಎಲ್ಲವನ್ನ ಸ್ಪಾಂಟೇನಿಯಸ್, ಅಂದರೆ ಯಾವುದನ್ನು ಪ್ಲ್ಯಾನ್ ಮಾಡದೆ, ನಾಟಕ ಮಾಡದೆ ಮಾಡಿದ್ದೀನಿ. ಬಟ್ ಅದು ಎಷ್ಟು ಜನಗಳಿಗೆ ತಲುಪಿದೆ, ಹೇಗೆ ಕಂಡಿದ್ದೀನಿ. ಕೆಲವೊಂದ್ಸತಿ ಬುದ್ಧಿವಾದಗಳು ಕಿಚ್ಚ ಸುದೀಪ್ ಸರ್ ಹೇಳಿದಾಗ ನಾನು ಮಾಡ್ತಿರೋದು ಸರಿಯಾಗಿದೆಯಾ, ತಪ್ಪಾಗಿದೆಯಾ, ಸರಿಯಾಗಿ ಹೋಗ್ತಿದ್ಯಾ ಇಲ್ವಾ ಅನ್ನೋ ಅಷ್ಟು ಅನುಮಾನಗಳು ಕಾಡ್ತಿತ್ತು. ಆ ಕ್ಷಣದಲ್ಲಿ ನನಗೇನೇನು ಅನ್ನಿಸ್ತೋ ಅದನ್ನೆಲ್ಲ ಯಾವುದೇ ಪ್ಲ್ಯಾನಿಂಗ್ ಇಲ್ಲದೆ, ಸ್ಟ್ರಾಟಜಿ ಇಲ್ಲದೆ, ಸ್ಕ್ರಿಪ್ಟಿಂಗ್ಸ್ ಇಲ್ಲದೆ ಮಾಡಿದ್ದೀನಿ. ಆದರೆ ಹೊರಗಡೆ ಬಂದ ತಕ್ಷಣ ನಂಗೆ ಖುಷಿಯಾದ ವಿಷಯ, ನಾನು ಕೇಳಿದಿಷ್ಟೇ ಪ್ರಶ್ನೆ, ಹೇಗೆ ರಿಸೀವ್ ಮಾಡಿದ್ದಾರೆ ನನ್ನ ಜನಗಳು ಅಂತ. ಇದ್ದಿದ್ದು ತುಂಬ ಕಡಿಮೆ ದಿನಗಳು, 3 ವಾರಗಳಲ್ಲಿ 2 ವಾರ ಜಂಟಿಯಾಗಿ ನಾನೇನು ಅನ್ನೋದನ್ನು ನಾನು ಆಡೋಕ್ಕೂ ಆಗಲಿಲ್ಲ, ತೋರ್ಸೋಕ್ಕೂ ಆಗಲಿಲ್ಲ. ಇನ್ನು 3ನೇ ವಾರದಲ್ಲಿ ಇದ್ದಿದ್ದು ಒಂದೇ ಟಾಸ್ಕ್ ಮೇಲೆ ನನ್ನ ವ್ಯಕ್ತಿತ್ವ ಏನು ಅನ್ನೋದು ಜನಗಳಿಗೆ ಅರ್ಥ ಆಗಲ್ಲ. ಸೊ ಬೇರೆ ಏನೇನು ಅಂದ್ಕೊಂಡಿರ್ತಾರೋ ಅನ್ನೋ ಭಯದಿಂದ ಹೊರಗಡೆ ಬಂದರೆ. ಆದರೆ ಪದ್ಮ, ನಿಜ ಎಷ್ಟು ಸಂತೋಷ ಆಯಿತು ಅಂದರೆ, ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ, ನನಗೆ ನಿಜವಾಗ್ಲೂ ಹಬ್ಬ ನಾನೇನು ಅನ್ನೋದನ್ನು ನನ್ನವರು ಅಷ್ಟೇ ಪರಿಪಕ್ವವಾಗಿ ಪರ್ಫೆಕ್ಟಾಗಿ ನೋಡಿ, ಅದಕ್ಕಿಂತ ಹೆಚ್ಚಾಗಿ ಹೊಗಳಿಕೆಗಳು. ಅಂದರೆ ನಾನು ಇನ್ನೂ ಪೂರ್ತಿಯಾಗಿ ಸೋಷಿಯಲ್ ಮೀಡಿಯಾ ಒಳಗಡೆ ಹೋಗಿಲ್ಲ, ಯಾಕಂದರೆ ನಂಗೆ ಆರಾಮಾಗಿ ಕೂತ್ಕೊಂಡು ಒಂದೊಂದು ಮೆಸೇಜ್ ಓದಬೇಕು, ಒಂದೊಂದು ಕಾಮೆಂಟ್ಸ್ ಓದಬೇಕು ಅಂತ. ಬಟ್ ಒಂದಷ್ಟು ನನಗೆ ವಾಟ್ಸಪ್ ಮಾಡ್ತಿದ್ರಲ್ಲ, ಇದು ನಿನ್ನ ಬಗ್ಗೆ ಹೇಳಿರೋದು, ಇದು ನಿನ್ನ ಬಗ್ಗೆ ಹೇಳಿರೋದು, ನಿಜವಾಗ್ಲೂ ಓವರ್ವೆಲ್ಮ್ಡ್ ಅಂತಾರಲ್ಲ, ಹೃದಯ ತುಂಬಿ ಬಂತು. ಹಬ್ಬ, ನಾನು ಹೇಗೆ ಹೋಗಿದ್ನೋ ಅದಕ್ಕಿಂತ ಹೆಚ್ಚು ಆಧಾರದಿಂದ ನನ್ನ ಹೊರಗಡೆ ಕರ್ಕೊಂಡಿದ್ದಾರೆ, ಅದಕ್ಕಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟು ಕರ್ಕೊಂಡಿದ್ದಾರೆ ಅನ್ನಿಸ್ತು. ಅದಕ್ಕೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ. ಆಲ್ರೆಡಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಾ ಇದ್ರಿ, ಜೊತೆಗೆ ನಿಮ್ಮ ಬಿಸ್ನೆಸ್ ಕೂಡ ಇತ್ತು. ಇದೆಲ್ಲದರ ಮಧ್ಯೆ ಬಿಗ್ ಬಾಸ್ ಆಯ್ಕೆ ಯಾಕೆ? ನಾನು ಈಗಾಗಲೇ ಹೇಳಿದ್ದೀನಿ, ಬಿಗ್ ಬಾಸ್ ವೇದಿಕೆಯಲ್ಲೂ ಹೇಳಿದ್ದೀನಿ, ಬೇರೆ ಇಂಟರ್ವ್ಯೂಸ್ನಲ್ಲೂ ಹೇಳಿದ್ದೀನಿ. ಬಿಗ್ ಬಾಸ್ ಮತ್ತು ಸುದೀಪ್ ಸರ್ ಅವರಿಬ್ಬರು ಅಭಿಮಾನಿ ನಾನು. ಬಿಗ್ ಬಾಸ್ ಯಾಕೆ ಅಂದರೆ ಅಲ್ಲಿ ಯಾರೋ ಹೋಗ್ತಾರೆ, ಯಾರೋ ಆರ್ಟಿಸ್ಟ್ಗಳು ಹೋಗ್ತಾರೆ, ಸೆಲೆಬ್ರಿಟೀಸ್ ಹೋಗ್ತಾರೆ, ಅಲ್ಲಿ ಚೆನ್ನಾಗಿ ಜಗಳ ಮಾಡ್ತಾರೆ, ಅದನ್ನು ನೋಡ್ಬೋದು, ಮಜಾ ಮಾಡ್ಬೋದು. ಈ ಕಾರಣದಿಂದಲ್ಲ. ನನಗೆ ಬಿಗ್ ಬಾಸ್ ಯಾವಾಗಲೂ ಪಾಠ ಹೇಳ್ಕೊಡೋ ಒಂದು ಸ್ಕೂಲು. ನಾನು ಬಿಗ್ ಬಾಸ್ ವೇದಿಕೆ ಮೇಲೂ ಹೇಳಿದ್ದೆ, ಕುರುಕ್ಷೇತ್ರ ಅನಿಸುತ್ತೆ. ಅಲ್ಲಿನ ಕೆಲವರೆಲ್ಲ ಹೇಳಿದ್ರು, ಏನು ಕುರುಕ್ಷೇತ್ರಕ್ಕೆ, ನಮ್ಮ ಎಪಿಕ್ಗೆ, ನಮ್ಮ ಮಹಾಭಾರತಕ್ಕೆಲ್ಲ ಹೋಲಿಸ್ತೀಯಾ? ಇಲ್ಲ, ಆ ಕುರುಕ್ಷೇತ್ರದಲ್ಲಿ ಏನೇನಾಗುತ್ತೆ ನಮ್ಮ ನಿಜ ಜೀವನದಲ್ಲಿ ನಡೀತಾ ಇರುತ್ತೆ. ಅಲ್ಲಿರೋ ಪಾತ್ರಗಳೆಲ್ಲ ನಮ್ಮೊಳಗಡೆನೆ, ಅಂದರೆ ಬೇರೆ ಬೇರೆ ಪಾತ್ರಗಳಲ್ಲ. ನಮ್ಮಲ್ಲೊಬ್ಬ ಧರ್ಮರಾಯ ಇದ್ದಾನೆ, ಒಬ್ಬ ಅರ್ಜುನ ಇದ್ದಾನೆ, ಭೀಮ ಇದ್ದಾನೆ, ಭೀಷ್ಮ ಇದ್ದಾನೆ. ಸನ್ನಿವೇಶಕ್ಕೆ ತಕ್ಕಂತೆ ನಮ್ಮಲ್ಲಿರೋ ಕ್ಯಾರೆಕ್ಟರ್ಗಳು ಬದಲಾಗ್ತಾ ಇರುತ್ತೆ. ಸೊ
ಅಲ್ಲಿ ಹೋದಾಗ ಅದೇ ನಾನು ಒಬ್ಬ ಆಡಿಯನ್ಸ್ ಆಗಿ ನೋಡ್ತಾ ಇದ್ದಾಗ ಈ ಪರಿಸ್ಥಿತಿಲಿ ನಾನು ಇದ್ದಿದ್ರೆ ಏನು ಮಾಡ್ತಿದ್ದೆ, ನಾನು ಹೇಗೆ ಆಟ ಆಡ್ತಿದ್ದೆ, ನಾನು ಏನು ಉತ್ತರ ಕೊಡ್ತಿದ್ದೆ, ಹಾಗೆ ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ನನಗೆ ಯಾವಾಗ ಆಫರ್ ಬಂತೋ, ಈ ಹಿಂದೆನೂ ಬಂದಿತ್ತು, ಬಟ್ ಅವಾಗ ಪರ್ಸ್ನಲ್ ಕಮಿಟ್ಮೆಂಟ್ಸು, ಜವಾಬ್ದಾರಿಗಳ ಕಾರಣಗಳಿಂದ ಹೋಗೋಕ್ಕಾಗಿರಲಿಲ್ಲ. ಈ ಸತಿ ಬಂದಾಗ ಅನ್ನಿಸ್ತು, ನಮ್ಮ ಮನೆಯಲ್ಲೂ ಹೇಳಿದ್ರು ಬಿಗ್ ಬಾಸ್ ಅಂತಿರ್ತೀಯ, ಹೋಗ್ನು. ನಂಗೆ ಅದೊಂದು ಅನುಭವ ಪಡಿಲೇಬೇಕಾಗಿತ್ತು. ಅಂದರೆ ಅನುಭವ ಪಡಿಬೇಕು ಅಂತ ಹೇಳಿದ್ರೆ 1 ವಾರ 2 ವಾರ ಇದು ಬಂದುಬಿಟ್ರೆ ಆ ಪೂರ್ತಿ ಅನುಭವ ಆಗಲ್ಲ. ನನಗೆ 100 ದಿನಗಳ ಕಾಲನೂ ಇರಬೇಕಾಗಿತ್ತು, ಪೂರ್ಣವಾದ ಸಾರ ಹೀರಬೇಕಾಗಿತ್ತು, ಬಟ್ ಹೀರಕ್ಕಾಗಿಲ್ಲ. ಬಟ್ 3 ವಾರಗಳು ನಾನು ಹೇಳಿದ್ನಲ್ಲ, 3 ವಾರ ಇದು ಬಂದಲ್ಲ ಅನ್ನೋ ಬೇಜಾರಿಲ್ಲ. ಯಾಕಂದರೆ ಎಷ್ಟಾಗುತ್ತೋ ಅಷ್ಟು ತಿಳ್ಕೊಂಡು ಬಂದಿದ್ದೀನಿ. ಅದನ್ನು ಒಂದೊಂದಾಗಿ ಅಪ್ಲೈ ಮಾಡಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಕ್ಷಣನೂ ಜೀವಿಸಿದ್ದೀನಿ. ನನಗೆ ಎಲ್ಲೂ 1 ನಿಮಿಷಕ್ಕೂ ನಾನು ಅಯ್ಯೋ ಯಾಕೆ ಬಂದೆ ಅನ್ನೋ ರೆಗ್ರೆಟ್ ಇಲ್ಲ. ಆಮೇಲೆ ಪ್ರತಿ ಕ್ಷಣನೂ ಆನಂದಿಸಿದ್ದೀನಿ. ಹೊಸ ವ್ಯಕ್ತಿತ್ವಗಳು, ಹೊಸ ಜನಗಳ ಗೆಳೆತನ ತುಂಬ ಕಡಿಮೆ ಸಮಯದಲ್ಲಿ ಅತ್ಯಂತ ಆತ್ಮೀಯವಾಗಿದೆ. ಸೊ ಅದೆಲ್ಲ ಒಂದು ಅದ್ಭುತವಾದ ಅನುಭವ. ಎಂಜಾಯ್ ಮಾಡಿದ್ದೀನಿ. ಆ ಮೆಮರಿ ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಎಷ್ಟು ಬಟ್ಟೆ ತಗೊಂಡೋಗಿದ್ರಿ ಮೇಡಮ್? ಆಮೇಲೆ ಎಷ್ಟು ಶಾಪಿಂಗ್ ಮಾಡಿದ್ರಿ? ತುಂಬ ಕಡಿಮೆ. ಕೆಲವರೆಲ್ಲ 1 ಲಕ್ಷ, ಇಷ್ಟು ಲಕ್ಷ, 28 ಲಕ್ಷ, 30 ಲಕ್ಷ ಅಂತೆಲ್ಲ ನಿಮ್ಗೆ ಹೇಳಿರ್ತಾರೇನೋ. ನನಗೆ ಆ ಥರ ಹುಚ್ಚುಗಳೆಲ್ಲ ಏನಿಲ್ಲ. ಸೊ ನಾನು ಒಂದು 2-3 ವಾರಕ್ಕೆ ಅಂತಲೇ ಬಹುಶಃ ಅಲ್ಲೇ ಹೊಡಿತೇನೋ ನನಗೆ ಗೊತ್ತಿಲ್ಲ. ಅಂದರೆ 2-3 ವಾರಕ್ಕೆ ತೊಗೊಂಡೆ. ಯಾಕಂದರೆ ನಾನು ಪುಟ್ಟಕ್ಕನ ಮಕ್ಕಳು ನೀವು ಹೇಳಿದ್ರಲ್ಲ, ಅದು ನಡೀತಿತ್ತು. ನನಗೆ ಅವ್ರಿಗೆ ಆ ಸೀರಿಯಲ್ ನನ್ನ ಪಾತ್ರ ಮುಗಿಸ್ಕೊಟ್ಟು ಆಮೇಲೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಾಗಿತ್ತು. ಹಾಗಾಗಿ ನಂಗೆ ಸಿಕ್ಕಿದ್ದು ರೆಡಿ ಆಗೋಕ್ಕೆ, ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ ರೆಡಿ ಆಗೋಕ್ಕೆ ಸಿಕ್ಕಿದ್ದು 2 ದಿನ. ಅದ್ರಲ್ಲಿ 1 ದಿನ ಎಲ್ಲ ಶಾಪಿಂಗು, 1 ದಿನ ಮನೆಯಲ್ಲೆಲ್ಲ ಜೋಡಿಸ್ಕೊಳ್ಳೋದೇ ಆಗೋಯ್ತು. ಸೊ ನಂಗೆ ಜಾಸ್ತಿ ಶಾಪಿಂಗ್ ಮಾಡೋಕ್ಕೂ ಆಗಲಿಲ್ಲ. 1 ದಿನ ಹೋಗಿದ್ರಿಂದ ಒಂದು 20-30 ಬಟ್ಟೆ ತೊಗೊಂಡಿದ್ದೆ. ತುಂಬ ಏನು ಖರ್ಚು ಮಾಡಿಲ್ಲ. ಮೇ ಬಿ ಮ್ಯಾಕ್ಸ್ ಟು ಮ್ಯಾಕ್ಸ್ 2.5-3 ಆಗಿರ್ಬೋದು ಅಷ್ಟೇ. ಅಷ್ಟು ತೊಗೊಂಡಿದ್ದೆ. ಆಮೇಲೆ ನಾನು ಹೇಳಿದ್ದೆ ನಮ್ಮ ಡಿಸೈನರ್ಗೆ, ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ. ಅವ್ರಿಗೆ ಗೊತ್ತು ನನ್ನ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ಈ ಥರ ನಂಗೆ ಬಟ್ಟೆಗಳು ಬೇಕಾದಾಗ ನನಗೆ ಕಳಿಸ್ಕೊಡ್ತಾ ಇರಿ ವೀಕೆಂಡ್ಸ್ಗೆ, ಡೇಗೆ ಅಂತೆಲ್ಲ ಹೇಳಿದ್ದೆ. ಸೊ ಇಷ್ಟೇ, ಜಾಸ್ತಿ ಏನು ಮಾಡಿಲ್ಲ. ಓಕೆ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಮತ್ತೆ ಹೋಗ್ತೀರಾ, ಹೇಗೆ? ಅದು ಈಗಲೇ ಹೇಳಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಇನ್ನೂ ನೆನ್ನೆ ತಾನೇ ಬಂದಿದ್ದೀನಿ. ಆಮೇಲೆ ಇದು ಕಲರ್ಸ್ ಕನ್ನಡದಲ್ಲಿ ನಮ್ದೊಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಅದರದ್ದೇ ಆದ ಪ್ರೋಟೋಕಾಲ್ಸ್ ಇರುತ್ತೆ, ರೂಲ್ಸ್ ಇರುತ್ತೆ, ನಿಯಮಗಳಿರುತ್ತೆ. ಸೊ 2 ಆಪೋಸಿಟ್ ಚಾನೆಲ್ ಆಗಿರೋದ್ರಿಂದ ಇಲ್ಲಿ ಮಾಡಿದ್ಮೇಲೆ ಇಷ್ಟು ತಿಂಗಳ ಕಾಲ ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ ಅನ್ನೋದು ಇರುತ್ತೆ. ಆದರೆ ಗೊತ್ತಿಲ್ಲ, ಇಬ್ಬರೂ ದೊಡ್ಡ ಮನಸ್ಸಿನ ವಿಶಾಲ ಹೃದಯಗಳಾಗಿರೋದ್ರಿಂದ, ನಾನು ಇಷ್ಟು ಬೇಗ ಬಂದಿರೋದ್ರಿಂದ ಬಹುಶಃ ಹೋಗೋ ಚಾನ್ಸ್ ಇವ್ರು ಕೊಟ್ಟರೆ, ಕರ್ಕೊಳ್ಳೋ ಒಂದು ಅವಕಾಶ ಅವ್ರು ಮಾಡಿಕೊಟ್ರೆ ಖಂಡಿತವಾಗ್ಲೂ ಹೋಗ್ತೀನಿ. ಇಲ್ಲ ಅಂತ ಹೇಳಿದ್ರೆ ಆ್ಯಸ್ ಯು ಸೆಡ್, ನಮ್ಮ ಸಂಸ್ಥೆ ಇದೆ, ಬಿಸ್ನೆಸ್ ಇದೆ, ನನ್ನ ಮಗ ಇದ್ದಾನೆ, ನನ್ನ ಮನೆ ಇದೆ, ಇದರಲ್ಲೇ ಮುಳುಗೋಗಿರ್ತೀನಿ. ಏನು ಬಿಸ್ನೆಸ್ ಇದೆ ಮೇಡಮ್? ನಮ್ಮದು 20 ವರ್ಷಗಳಿಂದ ಕಮರ್ಷಿಯಲ್ ಬಿಲ್ಡಿಂಗ್ಸ್ದು ಕ್ಲಾಡಿಂಗ್ ಆ್ಯಂಡ್ ಗ್ಲೇಸಿಂಗ್ ಒಂದಿದೆ. ಆಮೇಲೆ ಈಗ ಒಂದು 8 ವರ್ಷದಿಂದ UPVC ಡೋರ್ಸ್ ಆ್ಯಂಡ್ ವಿಂಡೋಸ್ದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ. ಅದರದ್ದೇ ಸೇಮ್ ಇನ್ನೊಂದು, ಅದು ಪ್ರೀಮಿಯಮ್ ವಿಂಡೋಸ್ ಟೆಕ್ ಅಂತ, ಇನ್ನೊಂದು ಮಿಡಲ್ ಸೆಗ್ಮೆಂಟದಿದೆ. ಇನ್ನೊಂದು ಗಾಣಸಿರಿ ಅಂತ, ಈ ಗಾಣದ ಎಣ್ಣೆ ಬರುತ್ತಲ್ಲ, ಅದೊಂದು ಸಂಸ್ಥೆ ಇದೆ. ತುಂಬ ಕೆಲಸಗಳಂತೂ ಇರುತ್ತೆ. ಕೈ ತುಂಬ ಕೆಲಸ ಇರುತ್ತೆ. ಬೇಕು ಅಂದ್ರೂ ಆರಾಮಾಗಿ ಕೂತ್ಕೊಳ್ಳೋಂಥದ್ದು ಏನಿಲ್ಲ. ಓಕೆ, ಈಗ ಬಿಗ್ ಬಾಸ್ ಮನೇಲಿ ಕ್ಯಾಮ್ರಾಗಳಿರುತ್ತೆ. ನೀವು ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದು ಬೇರೆ, ಕ್ಯಾಮ್ರಾ ಮಧ್ಯೆ ಜೀವಿಸೋದು ಬೇರೆ. ಅಲ್ಲಿ ನೀವು ನಿಂತ್ಕೊಳ್ಳುವಾಗ, ಕೂತ್ಕೊಳ್ಳುವಾಗ ಪ್ರತಿಯೊಂದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ. ಎಷ್ಟು ಕಾನ್ಶಿಯಸ್ ಆಗಿದ್ರಿ ನೀವು? ಕಾನ್ಶಿಯಸ್ ಅಂತ ಆ್ಯಕ್ಚುಲಿ ನಿಜ ಏನನ್ಸಲ್ಲ, ನನಗಂತೂ ಅನ್ನಿಸ್ಲಿಲ್ಲ. ಅಂದರೆ ಕ್ಯಾಮ್ರಾಗಳನ್ನ ಇಷ್ಟು ವರ್ಷಗಳಿಂದ ನೋಡಿ ಆ್ಯಕ್ಟ್ ಮಾಡೋದು ಬೇರೆ. ಬಟ್ ನಿಮಗೆ ಹೊಸದಾಗಿ ಹೋದಾಗ ಓಹೋ ಇಷ್ಟೊಂದೆಲ್ಲ ಕ್ಯಾಮ್ರಾಗಳಿದೆ ಅನಿಸುತ್ತೆ. ಬಟ್ ನೀವು ಕ್ಯಾಮ್ರಾ ಇದೆ ಅನ್ನೋ ಕಾನ್ಷಿಯಸ್ನಲ್ಲಿ ಇರೋಕ್ಕೆ, ಜೀವಿಸೋಕ್ಕೆ ಶುರು ಮಾಡಿಬಿಟ್ರೆ ಮತ್ತೆ ನೀವಾಗಿರಲ್ಲ. ಆಮೇಲೆ ನನಗನ್ಸುತ್ತೆ ಕೆಲವು ಕ್ಷಣಗಳಷ್ಟೇ ನಿಮಗೆ ಕ್ಯಾಮ್ರಾ ಇದೆ ಅಂತ ಅನಿಸುತ್ತೆ. ಆಮೇಲೆ ನೀವು ಪರಸ್ಪರ ಏನದು ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ, ವಿಚಾರ ವಿನಿಮಯ ಮಾಡ್ಕೊಳ್ಳೋದ್ರಲ್ಲಿ, ಮನೆ ನೋಡೋದ್ರಲ್ಲಿ ಕಳೆದು ಹೋಗ್ತಾ ಆ ಒಂದು ಕ್ಯಾಮ್ರಾಗಳು ಕೂಡ ನಿಮ್ಮ ದಿನನಿತ್ಯ ಜೀವನದ ಒಂದು ಭಾಗವಾಗಿ ಹೋಗಿರುತ್ತೆ. ಕ್ಯಾಮ್ರಾಗಳ ಜೊತೆ ಮಾತಾಡ್ತೀವಿ, ಅದೇನೋ ಕ್ಯಾಮ್ರಾ ರಿಯಾಕ್ಟ್ ಮಾಡುತ್ತೆ, ಅನ್ನುತ್ತೆ, ಹ್ಞೂ ಅನ್ನುತ್ತೆ. ಸೊ ಈ 18 ಜನದ ಜೊತೆ ಅಲ್ಲೆಷ್ಟು ಕ್ಯಾಮ್ರಾಗಳಿವೆ, ಅವುಗಳು ಒಂದು ಜೀವಿತ ಭಾಗಗಳಾಗೋಗಿರುತ್ತೆ. ಓಕೆ, ಈಗ ರಕ್ಷಿತಾ ಶೆಟ್ಟಿ ಅವರಿಗೆ ಕನ್ನಡ ಸರಿಯಾಗಿ ಮಾತಾಡಕ್ ಬರುತ್ತೆ, ಸುಮ್ಮನೆ ನಾಟಕ ಮಾಡ್ತಿದ್ದಾರೆ ಅಂತ ಅಶ್ವಿನಿ ಗೌಡ, ಧ್ರುವಂತು ಇವರೆಲ್ಲ ಮಾತಾಡ್ಕೊಂಡಿದ್ದಾರೆ. ಆಕ್ಚುಯಲ್ ಸತ್ಯ ಏನು? ಅವ್ರು ಏನು ಮಾತಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ನಾನು ನೋಡಿದ ಮಟ್ಟಿಗೆ ಈ 3 ವಾರದಲ್ಲಿ, ಅದರಲ್ಲೂ 1 ವಾರ ಇರಲಿಲ್ಲ, ನಾನು ಸರಿಯಾಗಿ ಆ ಹುಡುಗಿನ ನೋಡಿರೋದು 2 ವಾರಗಳ ಕಾಲ. ಆ ಹುಡುಗಿಯ ಮೂಲ ಮಂಗಳೂರು, ಉಡುಪಿ, ಹುಟ್ಟಿ ಬೆಳೆದಿದ್ದೆಲ್ಲ ಬಾಂಬೆ. ಆದರೆ ಆ ಹುಡುಗಿ ಈ 1 ವರ್ಷದಿಂದ ಸ್ವಂತ ಇಚ್ಛೆಯಿಂದ ಕನ್ನಡ ಕಲಿಬೇಕು ಅಂತ ಕಲ್ತಿರೋಳು. ಆಮೇಲೆ ನೀವು ನೋಡಿರ್ಬೋದು, ದಕ್ಷಿಣ ಕನ್ನಡದ ಜಿಲ್ಲೆಯವ್ರಿಗೆಲ್ಲ, ಅಲ್ಲೇ ಇರೋರಿಗೆಲ್ಲ ಒಂದು ರೀತಿ ಆಕ್ಸೆಂಟ್ ಇರುತ್ತೆ. ಹೌದಾ? ಗೊತ್ತುಂಟಾ? ಎಂತ ಗೊತ್ತಾ? ಅದು ನಮ್ದು ಕುಡ್ಲ ಅಲ್ವಾ, ಹಾಗಾಗಿ ಗೊತ್ತು.
ಸೊ ಅವ್ರದ್ದೇ ಒಂದು ಭಾಷೆ ಇರುತ್ತೆ. ಅದು ರೆಗ್ಯುಲರ್ ಆಗಿ ಕನ್ನಡ ಬರೋರು ಅದೇ ಆಕ್ಸೆಂಟಲ್ಲಿ ಮಾತಾಡ್ತಿರ್ತಾರೆ. ಈ ಹುಡುಗಿಗೆ ಇನ್ನು ಪರಿಚಯ ಅಷ್ಟಾಗಿಲ್ಲ, ಕಲಿತಾ ಇದ್ದಾಳೆ. ಬರೀ ಮಾತನಾಡೋದಷ್ಟೇ ಅಲ್ಲ, ಓದು ಬರಹ ಕೂಡ ಕಲಿತಿದ್ದಾಳೆ. ಅದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಯಾಕಂದರೆ ಇಲ್ಲೇ ಬೆಂಗಳೂರಲ್ಲಿ, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಹುಟ್ಟಿ ಬೆಳೆದವರು ಕೂಡ ಇವತ್ತು ಬಂದು ಮಾತಾಡ್ಸಿದ್ರೆ ಐ ಡೋಂಟ್ ನೋ ಕನ್ನಡ, ಅದೆಲ್ಲ ಆಕ್ಸೆಂಟಲ್ಲಿ ಮಾತಾಡ್ತಾರೆ. ಅಂಥದ್ರಲ್ಲಿ ಆ ಹುಡುಗಿ ಇಲ್ಲ ನಾನು ಕನ್ನಡ ಕಲಿಬೇಕು, ಅವಳು ತುಳು ವ್ಲಾಗ್ಸ್ ಎಲ್ಲ ಮಾಡ್ತಿದ್ಲಂತೆ, ಅದೇ ತುಂಬ ಚೆನ್ನಾಗಿ ಹೋಗ್ತಿತ್ತಂತೆ. ಅವಳು ಕನ್ನಡ ಕಲಿಬೇಕಾದ ಅವಶ್ಯಕತೆನೇ ಇರಲಿಲ್ಲ ಅಲ್ವಾ. ನಾವು ಹೊರಗಿನವ್ರನ್ನ ನೀವು ಕನ್ನಡ ಕಲೀರಿ ಅಂದಾಗ ನಮ್ಮ ಕನ್ನಡದ ಹುಡುಗಿ ಅಲ್ಲೆಲ್ಲೋ ಹೋಗಿ ಬಂದು ಇಲ್ಲ ಇದು ನನ್ನ ಭಾಷೆ ನಾನು ಕಲಿಬೇಕು ಅಂತ ಬಂದಾಗ ಅದನ್ನು ಮೆಚ್ಚಬೇಕಾ, ಅದನ್ನು ನಾಟಕ ಅಂತ ಹೀಯಾಳಿಸ್ಬೇಕಾ, ಅದು ಆ ಮಾತುಗಳನ್ನ ಆಡೋರು ಗೊತ್ತಿರಬೇಕು. ಬಟ್ ನಾನು ನೋಡಿದಾಗೆ ಧ್ರುವಂತು, ಬಿಕಾಸ್ ಅವರು ನಾವೆಲ್ಲ ದಕ್ಷಿಣ ಕನ್ನಡ ಆಗಿರೋದ್ರಿಂದ ಧ್ರುವಂತು, ನಾನು ಮತ್ತು ರಕ್ಷಿತಾ ಒಂದು ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿದ್ವಿ ಮಿಕ್ಕಿದವ್ರಿಗಿಂತ. ಅಂದರೆ ಹಾಗಂತಲ್ಲ, ಹಿಂಗೆ ತಿರುಗಿದ ತಕ್ಷಣ ನಮ್ಮೂರು ಅಂದ ತಕ್ಷಣ ತುಳು ಬಂದ್ಬಿಡುತ್ತೆ ಗೊತ್ತಾ, ಆ ಥರ. ಬಟ್ ತುಳು ಮಾತಾಡ್ತಾ ಕೆಲವೊಂದು ಕಡೆ ಮಾತುಗಳು ಬರ್ತಾಯಿತ್ತು, ಏನು ಬರೀ ತುಳುನಲ್ಲಿ ಮಾತಾಡ್ತಾರೆ, ತುಳು ಇದೆಲ್ಲ ಕನ್ನಡದಲ್ಲಿ ಮಾತಾಡಿ ಅಂತ. ಆವಾಗ ನಂಗೆ ಒಂದ್ಸತಿ ಅನ್ನಿಸ್ತು ಬಹುಶಃ ಅದು ಬೇರೆ ರೀತಿಯ ಅರ್ಥನೇ ಕೊಟ್ಬಿಡ್ಬೋದು, ಇವರೊಂದು ಗುಂಪಾಗಿದ್ದಾರೆ ಆ ಥರದ್ದು ಅಂತ. ಸೊ ಹಾಗಾಗಿ ಹೆಚ್ಚಾಗಿ ಕನ್ನಡದಲ್ಲಿ ಮಾತಾಡ್ತಿದ್ವಿ. ಬಟ್ ಆ ಹುಡುಗಿ ನಾಟಕ ಆಡ್ತಿದ್ದಾರೆ ಅನ್ನೋದು ತಪ್ಪು. ರಕ್ಷಿತಾ ಮತ್ತೆ ಜಾಹ್ನವಿ ಅಶ್ವಿನಿ ಗೌಡ ಜಗಳ ಆದಾಗ ರಕ್ಷಿತಾ ಮಾತ್ರ ಇರುವಂತದ್ದು, ಕೊನೆವರೆಗೂ ಮಾತಾಡಿದ್ರು, ಮಾತು ಬಿಟ್ಕೊಡ್ಲಿಲ್ಲ. ಜೊತೆಗೆ ಲಿವಿಂಗ್ ಏರಿಯಾಗ ಹೋಗಿ ಏನು ಮಲ್ಕೊಂಡ್ರು ಲಾಸ್ಟ್ ಅಲ್ಲಿ. ನೀವು ಆಮೇಲೆ ಹೇಳ್ತೀರಾ ನಾನ್ ಮಾತಾಡ್ಬೇಕಿತ್ತು, ಅದೊಂದು ಗಿಲ್ಟ್ ಇದೆ, ರಕ್ಷಿತಾ ಪರವಾಗಿ ನಾವು ಮಾತಾಡ್ಬೇಕಿತ್ತು, ಮಾತಾಡ್ಲಿಲ್ಲ ಅಂತ. ಆದ್ರೆ ಆ ವಯಸ್ಸಿಗೆ ಅವರಿಬ್ಬರ ವಿರುದ್ಧನೂ ನಿಂತು ಫೈಟ್ ಮಾಡೋದಿದೆಯಲ್ಲ, ಮಾತಲ್ಲೇ ಇರ್ಬೋದು ಬಟ್ ಫೈಟ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಈಸಿ ಇಲ್ಲ. ಸಿಕ್ಕಾಪಟ್ಟೆ ಗಟ್ಟಿಗಿತ್ತಿ ಆ ವಿಷಯದಲ್ಲಿ. ಅದ್ರ ಹಿಂದೆ ಒಂದಷ್ಟು ಜಗಳಗಳೆಲ್ಲ ಆಗಿತ್ತು, ನಾವೆಲ್ಲ ಮಾತಾಡಿದ್ವಿ. ಅವಳ ಮೇಲೆ ನೀವೆಲ್ಲ ನೋಡಿರ್ತೀರ ಬಹುಶಃ, ಅವಳ ಮೇಲೆ ಏನೇನೋ ಇಲ್ಲ ಸಲ್ಲದ ಕಥೆಗಳನ್ನ ಕಟ್ಟಿದ್ರು, ಅವಳ ವ್ಯಕ್ತಿತ್ವದ ಹಲ್ಲೆ ಆಗ್ತಿತ್ತು ಸುದೀಪ್ ಸರ್ ಮಾತಲ್ಲೇ ಹೇಳೋ ಹಾಗಿದ್ರೆ. ಬಟ್ ನನಗೇನು ಗೊತ್ತಾ, ನನಗೆ ನಾನು ಹೇಳೋದು, ನಿಜವಾದ ಸಮಸ್ಯೆ ಏನಾದರೂ ಇದ್ದರೆ ಅದ್ರ ಪರವಾಗಿ ನೀವು ಹೋರಾಡ್ಬೋದು, ಅದ್ರ ಬಗ್ಗೆ ಏನಾದ್ರು ಮಾತಾಡ್ಬೋದು. ಇಲ್ಲಿ ಏನಾಗ್ತಿತ್ತು ಅಂದರೆ ಸಮಸ್ಯೆನೇ ಇಲ್ಲ ಅಂದ್ಬಿಟ್ಟು ಸಮಸ್ಯೆಗಳನ್ನ ಹುಟ್ಟು ಹಾಕೋರು. ಪ್ರತಿ ಸತಿ ಒಬ್ರೊಬ್ರು ಒಂದೊಂದು ವಿಷಯ ಅದಕ್ಕೆ ಟಾರ್ಗೆಟ್ ಆಗ್ತಿತ್ತು. ಆ ಹುಡುಗಿ ಆ ವಿಷಯ ತೊಗೊಂಡು ತುಂಬ ಬೇಜಾರಾದಾಗ ನಾನೇ ಸಮಾಧಾನ ಮಾಡಿದ್ದೆ, ನನ್ನ ಹತ್ರ ಬಂದು ಹೇಳಿದಾಗ. ಹಾಗೆ ಅವ್ರು ಬೇರೆಯವ್ರ ಹತ್ರ ಹೋಗಿರ್ಬೋದು, ಅವರು ಸಮಾಧಾನ ಮಾಡಿರ್ಬೋದು. ಆಮೇಲೆ ನಾನೊಂದು ಮಾತು ಹೇಳಿದ್ದೆ, ಇಲ್ಲ ನಿಮಗೆ ನೀವೇ ಮಾತಾಡಬೇಕು, ಈ ಥರ ಡಲ್ ಆಗಿದ್ರೆ ಸೋತಂಗೆ ಆಗ್ಬಿಡುತ್ತೆ, ಮಾತಾಡಿ, ಏನು ಅನ್ಸುತ್ತೋ ಮಾತಾಡಿ ಅಂತ. ಅದೇ ನೆಕ್ಸ್ಟ್ ದಿನ ರಾತ್ರಿ ಈ ಜಗಳಗಳಾಗುತ್ತೆ. ನನಗದೇ ಇವಾಗ ಅನ್ನಿಸ್ತೆ, ಯಾಕೆ ಹೋಗಲಿಲ್ಲ ಅಂತ ಅವತ್ತು ಅನ್ನಿಸ್ತು. ಬಟ್ ಹೋಗದೆ ಇದ್ದಿದ್ದೆ ಸರಿ ಅನ್ನಿಸ್ತು. ಹೋಗಿ ನಾವೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಿದ್ರೆ ಆ ಹುಡುಗಿ ಮಾತು ಕಡಿಮೆ, ನಮ್ದೆಲ್ಲ ಮಾತು ಜಾಸ್ತಿ ಆಗಿ ಅದು ಇನ್ನೊಂದೇನೋ ಜಗಳ ಆಗಿ ಅದು ಇನ್ನೇನೋ ದೊಡ್ಡ ರಗಳೆ ಆಗ್ತಿತ್ತು. ಬಟ್ ನಾನು ಪರ್ಸ್ನಲಿ ಯಾಕೆ ಹೋಗಲಿಲ್ಲ ಅಂದರೆ, ಆ ಹುಡುಗಿ ಅವಳ ಪರವಾಗಿ ಅಷ್ಟು ವಾದ, ಅಷ್ಟು ನೀಟಾಗಿ ಸತ್ಯವಾಗಿ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಮಂಡಿಸ್ತಾ ಇದ್ಲು. ಅವಳಿಗೆ ನಮ್ಮ ಅವಶ್ಯಕತೆನೇ ಇರಲಿಲ್ಲ. ಅವಳೆಲ್ಲೋ ಸೋತಿದ್ರೆ, ಎಲ್ಲೋ ಕಣ್ಣೀರಾಗಿದ್ದಿದ್ರೆ, ಭಾವುಕಳಾಗಿದ್ದಿದ್ರೆ, ಭಯ ಪಟ್ಟಿದ್ದಿದ್ರೆ ನಾನು ಹೋಗಿರ್ತಿದ್ದೆ. ಬಟ್ ಎಲ್ಲ ನೀಟಾಗಿ ಅವಳೇ ಮಾತಾಡ್ತಿದ್ದಳಲ್ಲ. ನಾನು ಅವಾಗ ಅಂದ್ಕೊಂಡೆ ನಾವು ಯಾರೂ ಅವಳ ಪರ ವಹಿಸ್ಲಿಲ್ವಲ್ಲ ಅಂತ. ಇವಾಗ ಮತ್ತೆ ಆ ಪಿಕ್ಚರ್ ನೋಡ್ತಿದ್ರೆ ಅಂತ ಬಾಯ್ ಬಿಟ್ಕೊಂಡು ನೋಡ್ತಿದ್ವೇನೋ, ಏನು ಬ್ಯೂಟಿಫುಲ್ ಆಗಿ ಮಾತಾಡ್ತಿದ್ದಾಳೆ ಅಂತ ನೋಡ್ತಿದ್ವೇನೋ ಆ ಕ್ಷಣದಲ್ಲಿ. ಅದಕ್ಕೆ ಬಟ್ ಸ್ಟಿಲ್ ಗಿಲ್ಟ್ ಇದೆ. ಗಿಲ್ಟ್ ಏನಕ್ಕಿದೆ ಅಂತ ಹೇಳಿದಾಗ, ಇವಳೆಲ್ಲ ವಾದ ಮಾಡಿದ್ಮೇಲೆ ಆದರೂ ನಾವು ಹೋಗಿ ಅವರಿಬ್ರು ಯಾರು ಮಾತಾಡಿದ್ರು ಅವ್ರಿಗೆ ನೀವು ಮಾಡಿದ ತಪ್ಪು, ದಿಸ್ ಇಸ್ ನಾಟ್ ದ ವೇ ಅಂತ ಹೇಳ್ಬೋದಾಗಿತ್ತೇನೋ, ಅದು ಮಾಡಲಿಲ್ವಲ್ಲ, ಆ ಗಿಲ್ಟ್ ಇರುತ್ತೆ. ಕಿಚ್ಚ ಸುದೀಪ್ ಅವರು ಬಂದು ಬುದ್ಧಿವಾದ ಹೇಳ್ತಾರೆ, ನೀವು ಮಾಡಿರೋ ತಪ್ಪು ಅಂತ ಅಶ್ವಿನಿ ಗೌಡ ಜೊತೆಗೆ ಜಾಹ್ನವಿ ಅವರಿಗೆ ಹೇಳ್ತಾರೆ. ಅದಾದ ನಂತರ ಕೂಡ ಅವರ ಬಿಹೇವಿಯರ್ ವೀಕ್ಷಕರಿಗೆ ಅಂದ್ರೆ ಪಶ್ಚಾತ್ತಾಪ ಆಗಿದೆ, ನಾವು ಬದಲಾಗಿದ್ದೀವಿ, ತಪ್ಪು ಮಾಡಿದ್ದೀವಿ ಅನ್ನೋದು ರಿಯಲೈಸೇ ಆಗಿಲ್ಲ ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ. ಹೌದು, ನಾನೇ ಅಲ್ಲಿ ರೇಸ್ ಮಾಡಿದ್ದು ಅದನ್ನು. ಯಾಕೆಂತ ಹೇಳಿದ್ರೆ ನನಗೆ ಎದುರುಗಡೆ ಕನ್ನಡಿನಲ್ಲಿ ಅಶ್ವಿನಿ ಅವ್ರ ಮುಖ ಕಾಣಿಸ್ತಾ ಇತ್ತು, ರೈಟ್ ಸೈಡಲ್ಲಿ ಜಾನು ಎಂಡಲ್ಲಿ ಕೂತಿದ್ರು ಕಾಣಿಸ್ತಾ ಇತ್ತು ನನಗೆ. ನಾನು ಸುದೀಪ್ ಸರ್ ಬೈಯುವಾಗೆಲ್ಲ ಅವ್ರ ಮುಖ ರಿಯಾಕ್ಷನ್ ನೋಡ್ತಿದ್ದೀನಿ. ಜಾನು ಅವ್ರು ಹೇಳ್ತಾರೆ ರಕ್ಷಿತಂಗೆ ಸಾರಿ ಕೇಳ್ಬಿಡಿ ಸರಿ ಹೋಗುತ್ತೆ ಅದೇನೋ ಹೇಳಿದಾಗ, ಸಾರಿ ರಕ್ಷಿತಾ, ಅದೇನೋ ತುಂಬ ನಾಟಕೀಯವಾಗಿ ಮಾಡಿದ್ರು. ಆಮೇಲೆ ಬ್ರೇಕ್ ತೊಗೊಂಡು ಬನ್ನಿ, ಸುದೀಪ್ ಸರ್ ಅದಕ್ಕೆ ಬ್ರೇಕ್ ಕೊಟ್ಟಿರ್ತಾರೆ, ಇವ್ರು ಏನೇನೆಲ್ಲ ಆಟಗಳನ್ನ ಆಡ್ತಾರೆ ನೋಡೋಣ ಅಂತ. ಬ್ರೇಕ್ ಕೊಟ್ಟರೆ ಇವ್ರು ಅವ್ರ ಕೈ ಹಿಡ್ಕೊಂಡು ನಿಲ್ಸ್ಕೊಂಬಿಟ್ಟಿದ್ದಾರೆ. ಸಾರಿ ಕಂದ, ನಿನ್ನ ಬೇಜಾರು ಮಾಡಬೇಕು ಅಂತಲ್ಲ, ನಿಂದು ಮಾಡಿದ ತಪ್ಪು ಅಂತ ಅಲ್ಲೂ ತಪ್ಪನ್ನು ಅವ್ರ ತಲೆ ಮೇಲೆ ಹಾಕಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನನ್ಗೆ ಅನ್ನಿಸ್ಬಿಡ್ತು, ಜಸ್ಟ್ ಬಿಕಾಸ್ ಸುದೀಪ್ ಸರ್ ಹೇಳಿರೋದಕ್ಕಷ್ಟೇ ಇದೆಲ್ಲ ನಾಟಕಗಳು ನಡೀತಿದೆ ಹೊರತು ಇಲ್ಲಿಂದ ಬಂದಿರೋ ಮಾತಲ್ಲ, ಬರೀ ಇಲ್ಲಿಂದ ಬಂದಿರೋ ಮಾತು ಅನ್ನಿಸ್ತು. ನಂಗೆ ಆ ಕ್ಷಣದಲ್ಲಿ ಅನ್ನಿಸ್ತು ಹೇಳಬೇಕು ಅಂತ. ಯಾಕಂದರೆ ಆಲ್ರೆಡಿ ಒಂದು ಕಡೆ ಸುಮ್ಮನಾಗಿದ್ದೆ, ಆ ಥರ ಎಷ್ಟೋ ಹಲವಾರು ಕಡೆ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ.
ಬೇಡ ಜಗಳ ಆಗುತ್ತೆ. ಯಾಕಂದ್ರೆ ನಾನು ಪರ್ಸ್ನಲಿ ಜಗಳ ಮಾಡೋ ವ್ಯಕ್ತಿತ್ವಗಳಲ್ಲ. ನಂಗೇನೋ ಒಂದು ಇಷ್ಟ ಆಗ್ಲಿಲ್ಲ, ಸರಿ ಹೋಗ್ಲಿಲ್ಲ ಅಂದ್ರೂ ಇಷ್ಟೇ ತಾಳ್ಮೆಯಿಂದ ಇಷ್ಟೇ ಸಮಾಧಾನವಾಗಿ ಹೇಳೋಳು. ಬಟ್ ಅಲ್ಲಿ ಏನಾಗಿತ್ತು, ಆ ಕಡೆ ವ್ಯಕ್ತಿಗೆ ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋ ಮನಸ್ಥಿತಿನೂ ಇರಲಿಲ್ಲ. ಮತ್ತೆ ಹೋಗಿ ಜಗಳಕ್ಕೆ ನಿಲ್ಬೇಕಾಗಿತ್ತು. ಇಡೀ ಮನೆ ಟಾಕ್ಸಿಕ್ಕು, ನೆಗೆಟಿವ್. ಸಂಭವ ನನಗೆ ಅದಾಗ್ಲಿಲ್ಲ. ಆಮೇಲೆ ನನಗೆ ಮೊದಲನೇ ವಾರ ಸಿಕ್ಕಿರೋದು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಇಲ್ದೇ ಇರೋ ಜಗಳದಲ್ಲಿ ಬೀಳ್ತಾ ಇದ್ದೀನಿ ನಾನು ಏನೇನೋ. ಆಮೇಲೆ ಅದು ಹೆಂಗೆ ಅಂತ ಹೇಳಿದ್ರೆ, ಕಾಣೋದೇ ಬೇರೆ ಅಲ್ಲ, ಆಗ್ತಿರೋದೇ ಬೇರೆ. ಸಿಕ್ಕಾಪಟ್ಟೆ ವಿಷಕಾರಿಯಾದ ಒಂದು ಗಾಳಿ ಹರಡ್ತಾ ಇತ್ತಲ್ಲಿ. ಸೊ ಹಾಗಾಗಿ ಏನು ಆ ಎಲ್ಲ ಕನ್ಫ್ಯೂಷನ್ಸ್ ಇತ್ತಾ, ಆ ಸೈಲೆಂಟ್ ಆಗಿದ್ದು ಇವತ್ತು ಇಲ್ಲಿ ಇಂಟರ್ವ್ಯೂ ಕೊಡೋಂಗಾಗಿದೆ. ಅಲ್ಲಿ ಜಗಳ ಆಗ್ತಾ ಇದೆ ಅಂತಂದಾಗ ಕೆಲವರು ಮಾತಾಡಕ್ ಹೋಗ್ತಾರೆ, ನಂದು ಒಂದು ವಾಯ್ಸ್ ಇರ್ಲಿ ಅಂತ ಹೋಗ್ಬೋದು, ಅಥವಾ ಬಿಡ್ಸೋಣ ಅಂತ ಇಂಟೆನ್ಷನ್ ಇಂದ ಹೋಗ್ಬೋದು. ಇನ್ನೂ ಕೆಲವೊಮ್ಮೆ ಹೋಗೋದೇ ಇಲ್ಲ. ಇಲ್ಲಿ ಅಂತಲ್ಲ, ಬಿಗ್ ಬಾಸ್ ಮನೆ ಇಷ್ಟು ಸೀಸನ್ಗಳನ್ನ ತಗೊಂಡಾಗ ಅಂದ್ರೆ ಅವ್ರಿಗೆ ಫುಟೇಜ್ ಸಿಗ್ತಿದೆ, ಸಿಗ್ಲಿ ಅಂತ ಬಿಡ್ತಾರ, ಏನ್ ಕತೆ ಅಂತ. ಇಲ್ಲ, ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದ್ ಕಡೆ ಜಗಳಗಳು ನಡೀತಿರುತ್ತೆ. ನೀವು ನೋಡ್ತಿದ್ದೀರೇನೋ, ಸತೀಶು ಚಂದ್ರನ ಜಗಳ ನಡೀತಿತ್ತು, ಸ್ಪಂದನ ಧ್ರುವಂತ್ ಜಗಳ ನಡೀತಿತ್ತು. ಅಲ್ಲೆಲ್ಲ ನಾನಿದ್ದೀನಿ. ಬಟ್ ಅಲ್ಲೆಲ್ಲೂ ನಾನು ಮಾತಾಡಿಲ್ಲ. ಯಾಕಂದ್ರೆ ಅವರಿಬ್ರು ಜಗಳ, ಅವರವರೆಲ್ಲ ಏನ್ ಚಿಕ್ಕಲ 5-6 ವರ್ಷದ ಮಕ್ಕಳಲ್ಲ, ಅವ್ರವ್ರು ವಯಸ್ಕರು, ಅವ್ರವ್ರಿಗೆ ಗೊತ್ತಿದೆ. ಆಮೇಲೆ ಕೆಲವೊಂದು ಜಗಳಗಳು ಶುರುವಾದಾಗ ನಾವಿರಲ್ಲ. ಅದು ಎಲ್ಲಿಂದ ಶುರುವಾಯ್ತು, ಯಾರಿಂದ ಶುರುವಾಯ್ತು, ನಾವ್ ವಿಟ್ನೆಸ್ ಮಾಡಿರಲ್ಲ. ಮಧ್ಯದಲ್ಲಿ ಅದೇ ಹೇಳ್ತಾರಲ್ಲ, ನಂದೆಲ್ಲಿ ಇಡ್ಲಿ ಅಂತ, ಹಾಗೆ ಹೋಗಿ ಮಾತಾಡಕ್ಕಾಗಲ್ಲ. ನಾನು ಅವರಿಬ್ರು ಮೈ ಮೇಲೆ ಬರಬಾರ್ದು ಅಂತ ದೂರ ಮಾಡ್ತೇನೆ ಹೊರತು, ನನಗೂ ಇವರಿಬ್ರು ಮಧ್ಯೆ ಸೇರ್ಕೊಂಡ್ರೆ ಫುಟೇಜ್ ಸಿಗುತ್ತೆ ಮಾಡೋಣ, ಆ ಥರ ಕ್ಯಾರೆಕ್ಟರ್ ನಾನಲ್ಲ. ಬಹುಶಃ ಎಷ್ಟೊಂದು ಜನ ಆ ಥರ ಇರಬಹುದು. ಇನ್ನು ಕೆಲವರಿಗೆ ಸುಮ್ಮನೆ ನಾವ್ಯಾಕಪ್ಪ ಹೋಗಿ ಸುಮ್ಮನೆ ಅವ್ರಿಗೆ ಇನ್ಯಾರಿಗೊಟ್ಟ ಯಾವುದೋ ಒಂದು ಜೋರ್ ವಾಯ್ಸ್ ಇರುತ್ತೆ, ಇವ್ರ ವಿರುದ್ಧ ಮಾತಾಡ್ಬಿಟ್ರೆ ನಾವು ಟಾರ್ಗೆಟ್ ಆಗ್ಬಿಡ್ತೀವಲ್ಲ, ಬೇಡ ಅಂತಿರ್ಬೋದು. ಅವರವರ ಭಯಗಳು, ಅವರವರ ನಿರ್ಧಾರಗಳು ಅವರವ್ರದ್ದು. ಅದೇ ಏನೇನೋ ಕಾರಣಗಳಿಂದ ಬಹುಶಃ ಹೋಗಿರಲ್ಲ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ನನಗೂ ಕೂಡ ಪ್ರಪೋಸ್ ಮಾಡಿದ್ರು, ನಾನು ಒಪ್ಕೊಂಡಿಲ್ಲ ಅಂತ ಸತೀಶ್ ಅವ್ರು ಹೇಳಿದ್ದಾರೆ. ನಿಮ್ಗೆ ಈ ವಿಷಯ ಗೊತ್ತಿದ್ಯಾ? ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಪ್ರಪೋಸ್ ಮಾಡಿದ್ರಂತ? ಯಾರು ಆ ಮಹಾನ್ ಮಹಿಳೆಯೋ ಮಾನಿಯನೋ ಯಾರದು ಗೊತ್ತಿಲ್ಲ. ಬಟ್ ಅವ್ರು ಹೇಳಿರೋಂಥದ್ದು, ಬಿಗ್ ಬಾಸ್ ಮನೇಲೂ ಕೂಡ ನನಗೆ ಪ್ರಪೋಸ್ ಮಾಡಿದ್ರು, ನಾನು ಒಪ್ಕೊಂಡಿಲ್ಲ. ಬಿಕಾಸ್ ನನಗೆ ಮಗ ಇದ್ದಾನೆ, ಅವನು ನೋಡ್ಕೋಬೇಕು, ಅವನೇ ಪ್ರಪಂಚ, ಅವನನ್ನ ನಾನು ಭಾರತದ ನಂಬರ್ 2 ಹೀರೋನನ್ನಾಗಿ ಮಾಡ್ತೀನಿ ಅಂತ. ನೋಡಿ, ಇದೆಲ್ಲಾ ಮಾತುಗಳನ್ನ 3 ವಾರಗಳ ಕಾಲ ನಾನು ಅವ್ರ ಬಾಯಿಂದ ಕೇಳಿ 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 ಸಾಕಾಗಿ ಕೇಳಲಾರದೆ ದೂರ ಹೋಗಿದ್ದಕ್ಕೆ ನನ್ನ ತಲೆ ಮೇಲೆ ಗೂಬೆ ಕುರ್ಸು. ನೀವು ಅದೇ ಡೈಲಾಗ್ ಹೊಡಿಬೇಡಿ ಪ್ಲೀಸ್ ಪ್ಲೀಸ್. ಅಲ್ಲ, ಬಟ್ ಗೊತ್ತಾಗಿದ್ಯಾ, ಕಿವಿಗೆ ಬಿದ್ದಿದ್ಯಾ ಅಂತ ಮೇಡಮ್ ಪ್ರಪೋಸ್ ಮಾಡಿರೋ ವಿಷಯ? ಇದು ಹೊಸ ವಿಷಯ, ಫ್ರೆಶ್ ನ್ಯೂಸ್, ಹಾಟ್ ಕೇಕ್ ನನಗಿದು. ಹೌದಾ? ಯಾರು, ಅಯ್ಯೋ ರಾಮ, ಅಲ್ಲಿ ಇನ್ಯಾರು ಚಿಕ್ಕ ಹುಡುಗಿರಂತೂ ಪ್ರಪೋಸ್ ಮಾಡಲ್ಲ. ದೊಡ್ಡವ್ರು ಇದ್ದಿದ್ದು ಯಾರು, ಅಶ್ವಿನಿ ಗೌಡ, ಜಾಹ್ನವಿ, ನಾನು, ಇನ್ಯಾರಿದ್ರು, ಮಲ್ಲಮ್ಮ, ಇನ್ಯಾರು ಪ್ರಪೋಸ್ ಮಾಡ್ತಾರೆ? ಅಲ್ಲ, ನಾನು ಯಾವಾಗ್ಲೂ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ಕಲ್ಪನಾ ಲೋಕದಲ್ಲಿರ್ತೀರಾ ನೀವು, ಊಹಾಪೋಹಗಳಲ್ಲಿರ್ತೀರಾ. ಬಹುಶಃ ನಾವೇನೋ ಹೇಳಿದ್ರೆ ಅವ್ರೇನೋ ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ಅವ್ರು ಅದನ್ನೇ ನಡ್ಸ್ಕೊಂಡು ಬಂದ್ಬಿಟ್ರು. ಎಲ್ಲದಕ್ಕೂ ಅದನ್ನೇ ಊಹಾಪೋಹ. ಇದು ನನಗೆ ಜೋಕ್ ಆಫ್ ದ ಡೇ ಆಗಿ ಕೇಳಿಸ್ತಾ ಇದ್ದು. ಪ್ರಪೋಸ್ ಬೇರೆ ಮಾಡಿದ್ರು. ಅವರು ಪ್ರಪೋಸ್ ಮಾಡಿದ್ರೆ ಬಿಗ್ ಬಾಸ್ ಹತ್ರ ಫುಟೇಜ್ ಇರುತ್ತೆ, ಸ್ವಲ್ಪ ತರಿಸಿ ನಮ್ಗೆ ಕೊಟ್ಬಿಡಿ, ನಾವು ನೋಡ್ಕೊಂಡು ತೋರಿಸ್ಕೊತೀವಿ ಅಂತ ಹೇಳ್ಬೇಕಾಗಿತ್ತು ನೀವು. ಸೀರಿಯಸ್ಲಿ, ಜೋಕ್ ಅನ್ಸಲ್ವಾ ನಿಮಗೆ? ಒಂದು ಅರ್ಧ ಗಂಟೆ ನೀವು ಇಂಟರ್ವ್ಯೂ ಮಾಡುವಾಗ ನಿಮಗೆ ಗೊತ್ತಾಗಿರುತ್ತೆ ಎಂಥ ವ್ಯಕ್ತಿ ಅಂತ. ಇನ್ಯಾರು ಅದೇ ಎರಳು ಕಂಡ ಬಾವಿಗೆ ಹಗ್ಲು ಬಿದ್ರು ಅಲ್ಲ ಅಂತಾರಲ್ಲ, ಕರೆಕ್ಟ್ ಅಲ್ವಾ? ಅದು ಎರಳು ಕಂಡ ಬಾವಿಗೆ ಹಗ್ಲು ಬಿದ್ರು ಅಂತ ಯಾರು ಹೋಗಿ ಆ ಥರ ಹಳ್ಳಕ್ಕೆ ಬೀಳ್ತಾರೆ? ಸದ್ಯ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಲಾಫ್. ನಗು ಬರ್ಸಿದ್ದಕ್ಕೆ ಥ್ಯಾಂಕ್ಸ್. ಬಿಗ್ ಬಾಸ್ ಮನೆಯಿಂದ ಫುಲ್ ಟೆನ್ಷನ್ ಅಲ್ಲಿ ಇದ್ರ ಮೇಡಮ್? ಸ್ವಲ್ಪ ಹೊರಗೆ ಬಂದು ರಿಲ್ಯಾಕ್ಸ್ ಆಗ್ಲಿ ಅಂತ? ಇಲ್ಲ, ಟೆನ್ಷನ್ ಇಲ್ವೇ ಇಲ್ಲ. ಒಂಥರ ಆ ಮೋಡಿಂದ ಹೊರಗಡೆ ಬಂದಿದ್ದೀರಲ್ಲ? ನಾನು ಅನುಭವಿಸ್ಲೇಬೇಕು ಅಂತ ಹೋಗಿದ್ ಮನೆ. ಹಾಗಾಗಿ ನಾನು ಹೇಳಿದ್ನಲ್ಲ, ಪ್ರತಿ ಕ್ಷಣ ಜೀವಿಸಿದೀನಿ, ಎಂಜಾಯ್ ಮಾಡಿದೀನಿ, ಹಾಗಾಗಿ ಟೆನ್ಷನ್ ಏನಿಲ್ಲ. ಬಟ್ ಇವತ್ತಿನ ಜೋಕ್ ಆಫ್ ದ ಡೇ ಇದು ಮಜವಾಗಿದೆ, ಮಾತಾಡಕ್ಕೆ, ಮನೆಗೆ ಹೋಗಿ ಹೇಳಕ್ ಮಜವಾಗಿದೆ. ಇದು ಹೊಸ ಇಮ್ಯಾಜಿನ್ ಮಾಡ್ಕೋದ್ ನಾನು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಿ, ಹೌದಾ ಯಾರು ಪ್ರಪೋಸ್ ಮಾಡಿರ್ಬೋದು, ಅಬ್ಬಾ ಎಂಥ ಉದಾತ್ತ ಇದು ವಿಶಾಲ ಮನೋಭಾವ, ಇವ್ರನ್ನೂ ನಾನು ಆಲಂಗಿಸ್ಕೊಳ್ತೀನಿ ಅಂತ ಹೋಗಿರೋರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ಒಂದ್ ವರ್ಡ್ ಅಲ್ಲಿ ಆನ್ಸರ್ ಕೊಡ್ಬೋದು, ಬೇಕು ಅಂದ್ರೆ ನೀವು ಎಕ್ಸ್ಟೆಂಡ್ ಮಾಡಬಹುದು. ಬಿಗ್ ಬಾಸ್ ಮನೇಲಿ ಬಕೆಟ್ ಹಿಡಿಯೋರು ಯಾರು? ಸುಧೀಂದ್ರ. ಬಕೆಟ್ ಅನ್ನೋದಕ್ಕಿಂತ ಏನ್ ಗೊತ್ತಾ, ಅವ್ರು ಎಲ್ರಿಗೂ ಒಳ್ಳೆಯವರಾಗಕ್ಕೆ ಹೋಗ್ತಾರೆ. ಅವರು ಇವರು ಅವ್ರು ಎಲ್ಲಾ ಕಡೆನೂ ಇರ್ತಾರೆ. ಅದು ಬಕೆಟ್ ಹೋಲಿಸ್ಬೋದೇನು? ಬಕೆಟ್ ಅಲ್ಲ, ಡ್ರಮ್ಗೆ ಹೋಲಿಸ್ಬೋದೇನು? ಮಗುನು ಚಿವುಟಿ ತೊಟ್ಟಲ್ ತೂಗೋರು ಯಾರು? ಮಗುನು ಚಿವುಟಿ ತೊಟ್ಲು ತಗೋರು ಅಶ್ವಿನಿ ಗೌಡನೇ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಕಡೆ ಸಮಸ್ಯೆನೂ ಅವರೇ ಹುಟ್ಟಾಕ್ತಾರೆ, ಆಮೇಲೆ ಸಮಸ್ಯೆಗೆ ಪರಿಹಾರನೂ ನಾನೇ ಅನ್ನೋ ತರ ತೋರಿಸ್ಕೋತಾರೆ. ಸೊ ಆ ಕಡೆ ಈ ಕಡೆ ಎರಡು ಕಡೆ ಅವರೇ ಇದಾರೆ ಅನ್ಸುತ್ತೆ. ನಂದೇ ಈ ಮನೇಲಿ ನಡಿಬೇಕು ಅಂತ ಹೇಳೋರು ಯಾರು? ಡಿಟೋ ಅಶ್ವಿನಿ ಗೌಡ. ಪುಣ್ಯಕೋಟಿ ಗೋವು ಯಾರು? ಹುಲಿ ಯಾರು? ಪುಣ್ಯಕೋಟಿ ಗೋವು ಬಹುಶಃ
ಮಲ್ಲಮ್ಮ ಇರ್ಬೋದು, ಅಂದ್ರೆ ಇನ್ನೋಸೆನ್ಸ್ ಮತ್ತೆ ಇಗ್ನರೆನ್ಸ್ ಇಂದ, ಅಂದ್ರೆ ಶಿ ಇಸ್ ವೆರಿ ಇನ್ನೋಸೆಂಟ್, ನೋ ಡೌಟ್. ಇಷ್ಟು ವರ್ಷಗಳ ಕಾಲ ಅವ್ರೇನೋ ಜೀವನ ಸಾಗಿಸ್ಕೊಂಡ್ ಬಂದಿದ್ದಾರೆ, ಬಟ್ ಆ ಇನ್ನೋಸೆನ್ಸ್ ಕೂಡ ಇದೆ. ಹಾಗಾಗಿ ಪುಣ್ಯಕೋಟಿ ಅವರಾಗಿರ್ಬೋದು. ಹುಲಿ 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 ಅಂತ ನಂಗೆ ಯಾರು ಅನ್ಸಿಲ್ಲ. ರಕ್ಷಿತಾ ಶೆಟ್ಟಿ ಬಗ್ಗೆ ವೀಕ್ಷಕರಿಗೆ ಗೊತ್ತಿಲ್ದಿರುವಂತಹ ವಿಷಯ ಹೇಳಿ. ನಾನು ಹೇಳಿದ್ನಲ್ಲ, ನಾವು ನೋಡಿರೋದನ್ನೆಲ್ಲ ವೀಕ್ಷಕರು ಬಟ್ ನೋಡಿದ್ದಾರೆ. ಅಂದ್ರೆ ನೀವೊಂದು ಅಬ್ಸರ್ವ್ ಮಾಡಿರ್ತೀರಲ್ಲ, ಅಂದ್ರೆ ಗೊತ್ತಿಲ್ದಿರೋ ವಿಷಯ ಹೇಳ್ಬೇಕಲ್ವಾ? ನೀವು ಅಬ್ಸರ್ವ್ ಮಾಡಿರೋದು ಹೇಳ್ಬೋದು, ತೊಂದರೆ ಇಲ್ಲ. ನಾನು ಅಬ್ಸರ್ವ್ ಮಾಡಿರೋದು ತುಂಬಾ ಹೈಪರ್ ಆಕ್ಟಿವ್, ತುಂಬಾ ಜೋವಿಯಲ್ಲು, ತುಂಬಾ ತಮಾಷೆ. ಬರೀ ಅವಳು ಕನ್ನಡ ದದ್ದದ ಬೆದ್ದದ ಅನ್ನೋದಲ್ಲ, ಅಷ್ಟೇ ಒಂದು ಕಾಮಿಕ್ ಸೆನ್ಸ್ ಇದೆ, ಎಂಜಾಯ್ ಮಾಡೋ ಸೆನ್ಸ್ ಇದೆ. ಅದೆಲ್ಲದಕ್ಕಿಂತ ಹೊರತಾಗಿ ಕಾಣದೇ ಇರೋದು ಅಂತ ಹೇಳಿದ್ರೆ ಒಂದು ನಿಷ್ಕಲ್ಮಶ ಮನಸ್ಸಿದೆ. ಮಲ್ಲಮ್ಮ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ನೀವು ನೋಡಿದ್ದು? ಇಂಟ್ರೆಸ್ಟಿಂಗ್ ವಿಷಯ ನಾವು ರೋಸ್ಟ್ ಅಲ್ಲಿ ಮಾಡಿದ್ವಿ. ಅವರು ನಾಮಿನೇಷನ್ ಅಂತ ಹೇಳಿದ್ರೆ ಅವ್ರನ್ನ ನೋಡಕ್ಕೆ ನಮ್ಗೆ ಭಯ. ಕಣ್ತಾ ಇವ್ರೇರಿ ಅಂದ್ಬಿಡ್ತಾರೆ, ಕಣ್ಣಿದ್ರೆ ಬಿಟ್ರೆ. ಆದ್ರೆ ಪಾಪ ಅವ್ರಿಗೆ ನಾಮಿನೇಷನ್ ನಾನು ಏನಕ್ಕೆ ಮಾಡ್ತಿದ್ದೀನಿ, ಏನಕ್ಕೆ ಕಾರಣ ಕೊಡ್ಬೇಕು ಅದು ಗೊತ್ತಾಗಲ್ಲ. ಇವಾಗ ಏನಂದ್ರೆ ಅವ್ರಿಗಿಂತ 3 ಜನ ಒಂದೇನಾದ್ರೂ ಹೆಸರಿದ್ರೆ ಅಶ್ವಿನಿ ಅಂತಿದ್ದಾರೆ, ಅಶ್ವಿನಿರಿ ಅಂತಾರೆ. ಯಾಕೆ ಅಂತ ಕೇಳಿ ಅವ್ರಿಗೆ ಗೊತ್ತಾಗಲ್ಲ. ಅದೇ ನನಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅವ್ರು ಯಾವ ಆಧಾರದ ಮೇಲೆ ನಾಮಿನೇಷನ್ ಮಾಡ್ತಿದ್ದಾರೆ, ಎಲಿಮಿನೇಷನ್ ಹೆಸರು ತಗೊಳ್ತಿದ್ದಾರೆ, ಅದೇ ತುಂಬಾ ಇಂಟ್ರೆಸ್ಟಿಂಗ್. ಬಟ್ ಒಂದೊಂದ್ಸಲ ಪ್ರಶ್ನೆಗಳಿಗೆ ಮಾತಿಗೆ ಸರಿಯಾಗಿ ಕೌಂಟರ್ ಕೊಡ್ತಾರೆ. ಹೌದೌದು, ಖಂಡಿತ. ಅವ್ರು ಅಂದ್ರೆ ಅದು ಜೀವನಾನುಭವ. ಏನನ್ನೂ ಪ್ರಪಂಚ ನೋಡದೆ ಬಂದಿರೋದು. ಪ್ರಪಂಚವನ್ನ ನೋಡಿ ಗೆದ್ದುಕೊಂಡು ಬಿಗ್ ಬಾಸ್ ಬರ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ, ಗೆದ್ದುಕೊಂಡು ಬಂದಿರೋರು. ಬಟ್ ನನ್ನ ಫಸ್ಟ್ ನಾಮಿನೇಷನ್ ನಾನೇ ಅವ್ರ ಹೆಸರು ತಗೊಂಡಿದ್ದೆ. ಏನಂತ ಹೇಳಿದ್ರೆ, ಟಾಸ್ಕ್ ಅಂದ್ರೆ ಎತ್ತಿದ ಕೈ, ಅವ್ರನ್ನ ಮೀರ್ಸಕ್ ಆಗೋದೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಆದ್ರೂ ಸೋತ್ರು ಅವರು. ನಾನು ಹೇಳೋದು ಎಲ್ಲರಲ್ಲೂ ಎಲ್ಲಾ ಸ್ಟ್ರೆಂತ್ ಇರಲ್ಲ. ಬಟ್ ಅದ್ರ ಹೊರತಾಗಿ ಕೆಲವೊಂದು ಜಗಳಗಳಾದಾಗ ಮೌನವಾಗ್ಬಿಡ್ತಾರೆ, ಒಂಥರ ಬೆಕ್ಕಿನ ಮರಿ ತರ ಕೂತ್ಕೊಂಡ್ಬಿಟ್ಟಿರ್ತಾರೆ. ಸೊ ಬಹುಶಃ ಅವ್ರಿಗೆ ಅಲ್ವೇನೋ ಇದು ಆ ಮಟ್ಟದಲ್ಲಿ. ಇವಾಗ ನೀವು ಹಲವಾರು ಜಗಳಗಳನ್ನ ನೋಡಿದೀರಾ, ಆ ಮಟ್ಟದಲ್ಲಿ ಅವ್ರಿಗೆ ಜಗಳ ಆಡಕ್ಕಾಗಲ್ಲ. ಕೆಲವೊಂದು ಕ್ಷಣಗಳಲ್ಲಿ ಅವರು ಒಂಥರ ಏನದು ವಿಟಿ ಆನ್ಸರ್ಸ್ ಕೊಡ್ಬೋದು, ಅಥವಾ ಒಂದ್ ಸ್ವಲ್ಪ ಶಾರ್ಪ್ ಆನ್ಸರ್ಸ್ ಕೊಡ್ಬೋದು. ಬಟ್ ನಾಟ್ ಆಲ್ ದ ಟೈಮ್ ಆಗಲ್ಲ. ಓಕೆ, ಯಾರನ್ನ ಬೇಗ ಒಂದು ಮ್ಯಾನಿಪುಲೇಟ್ ಮಾಡಬಹುದು ಬಿಗ್ ಬಾಸ್ ಮನೆಯಲ್ಲಿ? ಸತೀಶ್ ಅವರಿದ್ದಿದ್ರೆ ಅವರು ತುಂಬಾ ಮ್ಯಾನಿಪುಲೇಟ್ ಆಗ್ತಿದ್ರು. ಬಹುಶಃ ನನ್ಗೆ ಇವಾಗ ಅನಿಸ್ತಿರೋದು ನಿಮ್ಮ ಮಾತು ಕೇಳಿ, ಹಕ್ಕ ಬುಕ್ಕರ್ ಇದ್ರಲ್ಲ ಇಬ್ರು, ಲೇಡಿ ಹಕ್ಕ ಬುಕ್ಕಾಸ್, ಅವ್ರ ಮಾತು ಕೇಳಿ ಇವ್ರು ಮ್ಯಾನಿಪುಲೇಟ್ ಆಗಿ ನನ್ನನ್ನ ಟಾರ್ಗೆಟ್ ಮಾಡಿದ್ರ ಅಂತ ಅನಿಸ್ತಿದೆ. ಅವ್ರನ್ನ ತುಂಬಾ ಬೇಗ ಮ್ಯಾನಿಪುಲೇಟ್ ಮಾಡ್ಬೋದಾಗಿತ್ತು. ಹಿತ್ತಾಳೆ ಕಿವಿ ಯಾರದ್ದು? ಹಿತ್ತಾಳೆ ಕಿವಿ ಅಲ್ಲಿಂದ ಇಲ್ಲಿಗೆ ಹೇಳುವಂಥದ್ದು, ಫಿಟ್ಟಿಂಗ್ ಇಡೋದು ಅಷ್ಟು ಇದ್ರಲ್ಲಿ ಯಾರು ಇಲ್ಲ ಅಂತ ಅನ್ಸುತ್ತೆ. ಸುದಿ ಅಲ್ಲಿಂದ ಇಲ್ಲಿಗೆ ಹೇಳ್ತಿರಲಿಲ್ಲ, ಅಲ್ಲೂ ಇರ್ತಿದ್ರು ಇಲ್ಲೂ ಇರ್ತಿದ್ರು. ಬಟ್ ಅಲ್ಲಿಂದ ಇಲ್ಲಿಗೆ ಹೇಳೋದು ನನ್ಗೆ ಯಾರು ಹೊಡಿತಿಲ್ಲ. ಯಾರು ನೀಟಾಗಿರ್ಲಿಲ್ಲ ಅಂದ್ರೆ ಹೆಂಗ್ ಬೇಕು ಹಂಗ ಆರಾಮಾಗಿದ್ರು ಆತರ. ಫಸ್ಟ್ ವಾರ ಫುಲ್ ಕೆಲ್ಸದವ್ರು ಆಗ್ಬಿಟ್ಟಿದ್ವಲ್ಲ ಫಸ್ಟ್ ವಾರ, ಅವಾಗಂತೂ ಹೆಂಗ್ ಬೇಕಾದ್ರೂ ಹಂಗೆ ನಮ್ ಚಾಯ್ಸ್ ಆಗಿರ್ಲಿಲ್ಲ. ನಮ್ ಕೆಲಸ ಮುಗಿಸ್ಬಿಟ್ಟೆ ನಾವ್ ರೆಡಿ ಆಗಕ್ ಹೋಗ್ಬೇಕಾಗಿತ್ತು. ಹಾಗೆ ಹೆಂಗ್ ಬೇಕೋ ಫಸ್ಟ್ ವೀಕ್ ಅಲ್ಲಿ ಇದ್ದಿದ್ ಹಾಗೆ ಸೆಕೆಂಡ್ ವೀಕ್ ಇಂದ ಸ್ವಲ್ಪ ರೆಡಿ ಆಗಕ್ ಶುರು ಮಾಡಿದ್ವಿ. ವಿಯರ್ಡ್ ಹ್ಯಾಬಿಟ್ ಯಾರಿಗಿದೆ ಬಿಗ್ ಬಾಸ್ ಮನೇಲಿ? ಅದೇ ರಕ್ಷಿತಂಗೆ ಮಧ್ಯರಾತ್ರಿ ಎದ್ದು ಹೋಗೋದು. ಓಕೆ, ಮಧ್ಯರಾತ್ರಿ ಎದ್ದು ಹೋಗೋದು, ಕ್ಯಾಮ್ರಾ ಜೊತೆ ಮಾತಾಡೋದು. ವಿಯರ್ಡ್ ಅನಿಸ್ಬೋದು, ಆದ್ರೆ ಅವ್ರ ಪ್ರಾಕ್ಟೀಸ್ ಅಷ್ಟೇ. ಒಂದು ಇಂಟ್ರೆಸ್ಟ್, ಇಷ್ಟ ಅವ್ರಿಗೆ ಒಂದು ಕ್ಯಾಮ್ರಾ ಮುಂದೆ ಮಾತಾಡೋದು. ಅವ್ರ ಕ್ಯಾಮ್ರಾನೇ ಫ್ರೆಂಡ್ ಅವರಿಗೆ. ಕ್ಯಾಮ್ರಾದ ಮೂಲಕನೇ ಅವರು ಅಷ್ಟು ಜನಗಳನ್ನ ತಲುಪಿರೋದಲ್ಲ. ಸೊ ಅವ್ರ ಇಂಟ್ರೆಸ್ಟ್. ನಿದ್ದೆ ಬರಲ್ಲ ಅಂತಾರೆ, ಕ್ಯಾಮ್ರಾ ಜೊತೆ ಮಾತಾಡ್ಕೊಂಡು ಹೋಗ್ತಾರೆ. ಬಟ್ ಈ ಮಧ್ಯರಾತ್ರಿ ಬಾತ್ರೂಮ್ಗೆ ಹೋಗೋರ್ಗೆ ವಿಯರ್ಡ್ ಅಂತ ಅನ್ಸ್ಬಿಡುತ್ತೆ ಅಷ್ಟೇ. ಬಿಲ್ಡಪ್ ರಾಜಾರಾಣಿ ಯಾರು? ಬಿಲ್ಡಪ್ ರಾಜ ಸುದಿನೇ. ನಾನು ಹೊರಗಡೆ ಹಿಂಗೆ ನಾನು ಅದ್ ಮಾಡಿದೀನಿ ಇದ್ ಮಾಡಿದೀನಿ ಅಂತ ಇರ್ತಾರೆ. ಬಟ್ ಇಲ್ಲೆಲ್ಲ ಫುಲ್ಲು ಬೇಕು ತರನೇ ಎಲ್ರಿಂದ ಎಲ್ರಿಗೂ ಸಂಜಾಯಿಷಿ ಇಟ್ಕೊಂಡು ಪೂಸಿ ಹೊಡ್ಕೊಂಡು ಹೋಗ್ತಿರ್ತಾರೆ. ಬಿಲ್ಡಪ್ ರಾಣಿ ನಾನ್ ಹೇಳ್ಬೇಕಾ? ಇಡೀ ಕರ್ನಾಟಕ ಮಾತಾಡ್ತಿದೆ ರಾಣಿಯರು. ಓಕೆ, ರಾಣಿ ಏನದು ಉಪರಾಣಿ ಏನ್ ಹೇಳ್ತಾರೆ ಆ ತರ, ಡೆಪ್ಯೂಟಿ ರಾಣಿ. ಓಕೆ, ಸೈಲೆಂಟ್ ಕಿಲ್ಲರ್ ಯಾರು? ಕಿಲ್ಲರ್ ಐನೋ, ಸೈಲೆಂಟ್ ಕಿಂಟರಲ್ಲ ಅವರು, ಫುಲ್ಲು ಕಾಮಿಡಿ ಕಿಲ್ಲರ್ ಗಿಲ್ಲಿ. ಓಕೆ, ಭ್ರಮೆಯಲ್ಲಿ ಯಾರು ಬದುಕ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ? ಅದೇ ನಾನೇ ಈ ಮನೆಯ ಓನರ್, ನಾನೇ ನಡೆಸ್ತಾ ಇರೋದು ಅಂತ ನನಗೆ ಒಬ್ಬರೇ ಬರೋದು ಎಲ್ಲದಕ್ಕೂ. ಯಾಕಂದ್ರೆ ಅದೊಂದೇ ರೂಪ ನೋಡಿರೋದು ನಾವು ಈ 3 ವಾರದಲ್ಲಿ. ಅಶ್ವಿನಿ ಗೌಡ. ಯಾರಿಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜಾಸ್ತಿ ಇದೆ? ಕಾನ್ಫಿಡೆನ್ಸ್ ಲೆವೆಲ್ಲು ಧ್ರುವಂತಿಗೆ ಜಾಸ್ತಿ ಇದೆ, ಧನುಷ್ ಜಾಸ್ತಿ ಇದೆ, ಗಿಲ್ಲಿಗೆ ಸೂರ್ ಕಿತ್ಕೊಂಡು ಹೋಗ್ತಾ ಇದೆ. ಓಕೆ, ಅತಿಯಾಗಿ ಮೇಕಪ್ ಯಾರು ಮಾಡ್ಕೋತಾ ಇದ್ರು? ಹೇಳ್ಬೇಕಾ? ನೋಡಿಲ್ವಾ? ಜಾಹ್ನವಿ.
ಓಕೆ, ಬಿಗ್ ಬಾಸ್ ಮನೆಯ ಶಕುನಿ ಯಾರು? ಶಕುನಿ ತುಂಬಾ ದೊಡ್ಡ ವರ್ಡ್ ಆಗ್ಬಿಡ್ಲಿಲ್ವಾ? ಇನ್ನೂ ಆ ಥರ ಶಕುನಿ ನನ್ನ ಕಣ್ಣಿಗೆ ಯಾರು ಕಾಣಲಿಲ್ಲ. ಓಕೆ, ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರಿ, ಸಾಕಷ್ಟು ಜನ ನಿಮ್ಮ ಆಟದ ಬಗ್ಗೆ, ಬೇರೆಯವರ ಆಟದ ಬಗ್ಗೆ ಮಾತಾಡಿದ್ರು. ಯಾವ್ದು ಸರ್ಪ್ರೈಸ್ ಅಂತ ಅನ್ನಿಸ್ತು? ಸರ್ಪ್ರೈಸ್ಗಿಂತ ಶಾಕಿಂಗ್ ಅನ್ಸಿದ್ದು ಥರ್ಡ್ ವೀಕ್ ಫಿನಾಲೆಗೆ ಹೋಗೋಕ್ಕೆ, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳಕ್ಕೆ ಇದೊಂದೇ ಆಟ ಅಂತ 11 ಜನಕ್ಕೆ ಒಂದು ಆಟ ಕೊಟ್ಬಿಟ್ರಲ್ಲ. 11 ಜನ ಒಂದು ಆಟದಲ್ಲಿ, ಯಾಕಂದ್ರೆ ಒಬ್ಬೊಬ್ರು ಸ್ಟ್ರೆಂತ್ ಒಂದೊಂದು ಕಡೆ ಇರುತ್ತೆ. ನಮ್ಮ ಸ್ಟ್ರೆಂತ್ಗಳನ್ನ ಪ್ರೂವ್ ಮಾಡೋ ಜಾಗನೇ ಸಿಗ್ಲಿಲ್ಲ, ಅದೊಂದು ಬೇಜಾರಿದೆ. ಸೊ ಸರ್ಪ್ರೈಸ್ಗಿಂತ ಶಾಕಿಂಗ್ ಆಗಿದ್ದ ಟಾಸ್ಕ್ ಅದು, ಆಟ ಅದು. ಈಗ ಹೊರಗಡೆ ಬಂದ್ರಿ, ಈಗ ಮನೆಯವ್ರ ಹತ್ರ ಮಾತಾಡಿದ್ರಿ, ಫ್ರೆಂಡ್ಸ್ ಹತ್ರ ಮಾತಾಡಿದ್ರಿ, ಅಂದ್ರೆ ಏನಾದ್ರೂ ಒಂದಷ್ಟು ಬದಲಾವಣೆ ಆಗಿದ್ಯಾ? ಅಂದ್ರೆ ನೀವು ಒಳಗಡೆ ಯಾವ ಸ್ಪರ್ಧೆಯನ್ನ ಹೇಗೆ ನೋಡ್ತಾ ಇದ್ರು, ಅಥವಾ ವೀಕ್ಷಕರ ಮುಂದೆ ಅವ್ರು ಪೋರ್ಟ್ರೇ ಆಗಿರುವಂತಹ ರೀತಿ, ಅದೆರಡು ಡಿಫ್ರೆನ್ಸ್ ಇದೆಯಾ? ಏನ್ ಕತೆ? ನಾನು ಮನೆಯವರು ಅಷ್ಟೇ ಮಾತಾಡಿದ್ದು, ಹೊರಗಡೆ ಪ್ರಪಂಚಕ್ಕೆ ಇನ್ನೂ ನಾನು ಕಾಲೇ ಇಟ್ಟಿಲ್ಲ, ಯಾರ ಜೊತೆನೂ ಮಾತಾಡಿಲ್ಲ. ಬಟ್ ನಾವು ಮನೆಯವ್ರನ್ನ ಹೇಗ್ ನೋಡಿದ್ವಿ ಹಾಗೆ ಜನಗಳು ಹೊರಗಡೆ ನೋಡಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಯಾರ್ಯಾರು ಹೇಗೇಗೋ ಕೆಲವೊಂದೆಲ್ಲ ಒಂದ್ ಸ್ವಲ್ಪ ಮಿಸ್ಕನ್ಸೆಪ್ಷನ್ಸ್ ಇದೆ, ಬಟ್ ಅದನ್ನ ನಾನು ಮನೆಯವ್ರಿಗೆ ಕ್ಲಿಯರ್ ಮಾಡಿದೆ. ಬಟ್ 90% ನಾವೇನ್ ನೋಡಿದ್ವೋ ಮನೆ ಒಳಗಡೆ ಅದನ್ನೇ ಹೊರ ಜನಗಳು ನೋಡ್ತಿದ್ದಾರೆ ಅಂತ ಅನ್ನಿಸ್ತು. ಈಗ ಗಿಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಜಾಹ್ನವಿ ಮತ್ತೆ ಯಾರ ಬಗ್ಗೆ, ಅಶ್ವಿನಿ ಗೌಡ ಅವ್ರ ಜೊತೆ, ಅವ್ರ ಬಗ್ಗೆ ಹೇಳುವಂತದ್ದು, ಕಿಚ್ಚ ಸುದೀಪ್ ಅವರ ಮುಂದೆ ಸ್ವಾತಿ ಮುತ್ತು, ಅವ್ರಿಲ್ದಿದ್ದಾಗ ಮಾರಿ ಮುತ್ತು ಅಂತ. ಅದೇ ರೀತಿ ವ್ಯಕ್ತಿತ್ವಗಳು ಅಲ್ಲಿವೆಯಾ ಮೇಡಮ್? ಸರ್ ಮುಂದೆ ಒಂಥರ ಬಿಹೇವ್ ಮಾಡೋದು, ಹಿಂದ್ಗಡೆ ಒಂಥರ ಮಾತಾಡುವಂಥದ್ದು. ಅವರಿಬ್ರು ಸರ್ ಮುಂದೆ ಬಂದಾಗ್ಲೂ ಮಿನಿಯೇಚರ್ ಮಾರಿ ಮುತ್ತುಗಳಾಗೇ ಇದ್ರು. ಸ್ವಾತಿ ಮುತ್ತುಗಳಾಗಂತೂ ದೇವರಾಣೆಗೂ ಇರ್ಲಿಲ್ಲ. ನನಗಂತೂ ಆ ರೂಪ ಕಾಣಿಸ್ಲಿಲ್ಲ. ಒಂದ್ ಸ್ವಲ್ಪ ಮಾರಿ ಮುತ್ತದು ಇದು ಕಡಿಮೆ ವರ್ಷನ್ಸ್ ಕಾಣಿಸ್ತಿತ್ತು. ಸರ್ ಮುಂದೆ ಒಂದು ಹಿಂದೆ ಒಂದು ಯಾರು ಇಲ್ಲ, ಆ ತರ ಯಾವ ವ್ಯಕ್ತಿತ್ವಗಳು ಇಲ್ಲ ಅಲ್ಲಿ ನನಗೆ ಅನ್ನಿಸ್ಲಿಲ್ಲ. ಯಾಕಂದ್ರೆ ನಂಗೆ ಅವ್ರೆಲ್ರೂ ಆತ್ಮೀಯರಾಗಿದ್ರು, ಅವ್ರೆಲ್ರೂ ಹತ್ರದಿಂದ ನೋಡಿದೆ. ಆ ತರ ಕಪಟ ನಾಟಕಗಳನ್ನ ಆಡೋರು ಯಾರು ಅಂತ ಅನ್ನಿಸ್ಲಿಲ್ಲ. 3 ವಾರದಲ್ಲೇ ನಾನು ಮಾತಾಡ್ತಿರೋದಲ್ವಾ, ಮುಂದೆ ಹೋಗ್ತಾ ಹೋಗ್ತಾ ಯಾರ್ಯಾರು ಹೇಗೆ ಚೇಂಜ್ ಆಗ್ತಾರೆ ಗೊತ್ತಿಲ್ಲ. ಈ 3 ವಾರದಲ್ಲಿ ಖಂಡಿತ ಅನ್ಸಿಲ್ಲ ನನಗೆ. ಬಿಗ್ ಬಾಸ್ ಮನೇಲಿದ್ದಾಗ ಒಂದಲ್ಲ ಒಂದು ಆರೋಪಗಳು ಒಬ್ಬರ ಮೇಲೆ ಒಬ್ರು ಮಾಡ್ಕೊಳ್ತಾನೆ ಇರ್ತಾರೆ, ಅದು ಸಹಜ ಕೂಡ. ಈಗ ನೀವು 3 ವಾರಕ್ಕೆ ಹೊರಗಡೆ ಬಂದಿದ್ದೀರಾ, ನಾನೇನೋ ಒಂದು ಹೇಳ್ಬೇಕಿತ್ತು, ಅದು ಹೇಳಿಲ್ಲ ಅನ್ನೋದು ಏನಾದ್ರು ಇದೆಯಾ ಮನ್ಸಲ್ಲಿ? ನನಗೆ ಹಲವಾರು ಚಾನ್ಸ್ಗಳು ಸಿಕ್ತು, ಕೆಲವೊಂದ್ ಕಡೆ ಮಾತಾಡ್ಬೋದಾಗಿತ್ತು. ಮೇಜರ್ಲಿ ಒಂದು ಸತೀಶ್ ನನ್ನ ನಾಮಿನೇಷನ್ ಗ್ರೂಪ್ ಮಾಡ್ತಾರೆ ಅಂತ ಮಾತಾಡಿದಾಗ ನಾನು ಸುದೀಪ್ ಸರ್ ಇದ್ದಾಗಲೇ ಕೈ ಎತ್ತಿದೆ. ಸುದೀಪ್ ಸರ್ ಹೇಳಿದ್ರು ಜಸ್ಟ್ ಒಪಿನಿಯನ್ ಬಿಡಿ ಅಂತ. ಅಲ್ಲಿ ಸುಮ್ಮನೆ ಅಟ್ಲೀಸ್ಟ್ ಅದಾದ್ಮೇಲಾದ್ರೂ ಅವ್ರನ್ನ ಕೂರಿಸ್ಕೊಂಡು ಯಾವಾಗಪ್ಪ ನೋಡಿದೆ ದಯವಿಟ್ಟು ಹೇಳು, ಫುಟೇಜ್ ತರ್ಸೋಣ ಅಂತ ಮಾತಾಡ್ಬೋದಾಗಿತ್ತು. ಆ ಮಾತಾಡಿದ್ರೆ ಜನಗಳಿಗೆ ಇವಳಿಷ್ಟು ಮಾತಾಡ್ತಿದ್ದಾಳೆ ಅಂದ್ರೆ ಮಾಡಿಲ್ಲ ಅನ್ನೋದೇನೋ ಗೊತ್ತಾಗಿರ್ತಿತ್ತೇನೋ. ಜನಗಳಂತೂ ನಂಬಿರಲ್ಲ ಅಂತ ನನಗೆ ಗೊತ್ತು. ಯಾಕಂದ್ರೆ ಆ ರೀತಿ ಮಾತೇ ಆಗಿಲ್ದಿರುವಾಗ, ಆ ಥರ ತೋರಿಸ್ದೇನೆ ಇರುವಾಗ ನಡೆಯಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದೇ ಸತೀಶ್ ಇನ್ನೊಂದ್ಸತಿ ನಾಮಿನೇಷನ್ ಅಲ್ಲಿ ಹೇಳಿದ್ರು, ಆಮೇಲೆ ಸಿಗ್ಲೇ ಇಲ್ಲ ಕೇಳಕ್ಕೆ ಅವರು. ಅದೇ ಇವರು ಮನೆಗೆ ಹೋಗ್ಬೇಕು ಅಂತಿದ್ದಾರೆ ಎಲ್ಲರ ಹತ್ರನೂ ಅಂತ ಏನೇನೋ ಸುಳ್ಳು ಅಪವಾದಗಳನ್ನ ಹೊಡ್ಸಿದ್ರು, ಅವಾಗ ಮಾತಾಡ್ಬೋದಾಗಿತ್ತು. ಆಮೇಲೆ ನಾನು ಹೇಳಿದೆ ರಕ್ಷಿತನ್ ಜಗಳ ಆಡುವಾಗ ಅಯ್ಯೋ ಮಾತಾಡ್ಬೋದಾಗಿತ್ತು ಅಂತ ಅನ್ಸಿದ್ದು. ಆಮೇಲೆ ನೆಕ್ಸ್ಟ್ ಡೇ ರಕ್ಷಿತನ್ ಬಗ್ಗೆ ಅವ್ರು ಏನೇನೋ ಮಾತಾಡ್ತಿದ್ದಾಗ ನಾನು ಮಾತಾಡಿದ್ದೆ. ಅಂದ್ರೆ ನಾನು ಅಲ್ಲಿ ವಾದ ಮಾಡ್ಲಿಲ್ಲ, ನನ್ನ ಅನಿಸಿಕೆ ಹೇಳಿದೆ. ನೋಡಿ ನಿಮ್ಗೆ ಗೊತ್ತಿಲ್ಲ, ನನ್ನ ಪರ್ಸನಲ್ ಅನಿಸಿಕೆ, ಅವ್ಳು ಹೀಗೆ 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 ಅಂತ ಹೇಳಿದೆ. ಲಾಸ್ಟ್ ಅಲ್ಲಿ ಒಂದು ವರ್ಡ್ ಹೇಳಿದ್ರು, ನನಗೆ ಲೈಕ್ ನಾವು ಆ ಪದಗಳನ್ನ ಮಾತಾಡೋದಲ್ಲ, ಕೇಳಕ್ಕೂ ಕೂಡ ಇಷ್ಟಪಡಲ್ಲ. ನನ್ಗೊಂಥರ ಈ ಮಾತನ್ನ ಮುಂದುವರಿಸ್ಬೇಕೋ ಬೇಡವೋ ಅಂತ ಅನ್ಕೊಂಡು ಎದ್ದು ಬಂದ್ಬಿಟ್ಟೆ ಅಲ್ಲಿಂದ. ಸೊ ಅಲ್ಲಿ ಮಾತಾಡ್ಬೋದಾಗಿತ್ತು ನಾನು. ಅಗೇನ್ ನನ್ಗೆ ಜಗಳಗಳಾಗಲ್ಲ, ಅನಾವಶ್ಯಕ ಜಗಳಗಳಾಗಲ್ಲ, ಸುಮ್ಮನಾಗಿ ಎದ್ದು ಬಂದ್ಬಿಟ್ಟೆ. ಯಾಕಂತ ಹೇಳಿದ್ರೆ ಕೆಲವೊಂದೆಲ್ಲ ಹೇಳ್ತಾರೆ ಅಂತಾಗ ಅದ್ರ ಹತ್ರ ಹೋಗ್ಬಾರ್ದು ಅಂತ, ಹಾಗಾಗಿ ಬಂದ್ಬಿಟ್ಟಿದ್ದೆ. ಸೊ ಮಾತಾಡ್ಬೇಕಾಗಿತ್ತು, ಮಾತಾಡಿದ್ದಿದ್ರೆ ಇವತ್ತು ಹೊರಗಡೆ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ವೀಕ್ಷಕರಿಗೆ ಒಂದೇ ಹೇಳೋದು, ನೀವು ಇಷ್ಟು ವರ್ಷಗಳ ಕಾಲ ನನ್ನನ್ನ ಒಂದು ಕ್ಯಾರೆಕ್ಟರಲ್ಲಿ ಸಿಲಿಲಲ್ಲಿ ಲಲಿತಾಂಬ ಆಗಿರ್ಬೋದು, ಮಾಯಾಮೃಗ ಬೃಂದ ಆಗಿರ್ಬೋದು, ಪುಟ್ಟಕ್ಕನಲ್ಲಿ ಬಡ್ಡಿ ಬಂಗಾರಮ್ಮ ಆಗಿರ್ಬೋದು, ಇಷ್ಟು ದಿನ ಆ ಎಲ್ಲ ಪಾತ್ರಗಳಲ್ಲಿ ಕಲಾವಿದೆಯಾಗಿ ನನ್ನ ಇಷ್ಟಪಟ್ಟಿದ್ದೀರಾ. ಆದರೆ ಇವತ್ತು ನನಗೆ ನನ್ನ ಜೀವನದ ಬಹುದೊಡ್ಡ ಬಹುಮಾನ ಅಂತಾನೆ ಹೇಳ್ಬೋದು, ಅದನ್ನ ಕೊಟ್ಟಿದ್ದೀರಾ. ಏನು ಅಂತ ಹೇಳಿದ್ರೆ ಬರೀ 3 ವಾರಗಳಲ್ಲಿ ಗ್ಲಿಮ್ಸಸ್ ಅಲ್ಲಿ ಮಂಜು ಭಾಷಿಣಿಯನ್ನ ನೋಡಿ, ಆ ಮಂಜು ಭಾಷಿಣಿಯನ್ನ ಇಷ್ಟು ಹೊಗಳಿಕೆ, ಇಷ್ಟು ಪ್ರೀತಿ, ಇಷ್ಟ ಆದ್ರ ಕೊಟ್ಟಿದ್ರಲ್ಲ, ಅದಕ್ಕೆ ಬೇರೆ ಏನೂ ಸಾಟಿ ಅಲ್ಲ. ಇದು ಕೇವಲ ನಾನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನಿಮ್ಮ ಮುಖಸ್ತುತಿ ಮಾಡಬೇಕು, ನಿಮ್ಮನ್ನ ಹೊಗಳಬೇಕು ಅಂತ ಹೇಳ್ತಿರೋದಲ್ಲ. ನಂಗೆ ನಿಜವಾಗ್ಲೂ ಇವಾಗ ಮಾತಾಡ್ತಿರುವಾಗ ಆ ಗಂಟಲು ಉಬ್ಬಿ ಬರುತ್ತಲ್ಲ, ಆ ಫೀಲಿಂಗ್ ಬರ್ತಾ ಇದೆ. ಅಂದ್ರೆ ನಾನು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ, ಹೌದಾ ಇಷ್ಟೆಲ್ಲ ಪ್ರೀತಿ ಮಾಡ್ತಾರ, ಅಷ್ಟು ಸಪೋರ್ಟು, ಅಷ್ಟು ಬೆಂಬಲ. ಕೆಲವೊಂದು ತಪ್ಪುಗಳಾಗಿದ್ರು, ಹೌದು ಅವ್ರು ಸಾರಿ ಕೇಳಿದ್ದಾರೆ, ಹೌದು ಇವ್ರು ಮಾತಾಡಿದ್ ಸರಿ, ಹೊರಗಡೆ ಬರುವಾಗ ಇವ್ರು ಹೇಳಿದ್ ಸರಿ, ಅದನ್ನೆಲ್ಲ ಪ್ರೀತಿಸಿ ಇವ್ರು ಇನ್ನೂ ಇರ್ಬೇಕಾಗಿತ್ತು, ಡಿಸರ್ವಿಂಗ್ ಕಂಟೆಸ್ಟೆಂಟು, ಹೊರಬರ್ಬೇಕಾಗಿದ್ದು ಬೇರೆ, ಆ ಸಪೋರ್ಟ್ ನಿಂತ್ಕೊಂಡು ಅಷ್ಟು ಮಾತಾಡಿದಿರಲ್ಲ,
ಅದಕ್ಕಿಂತ ನನ್ನ ಗೆಲುವು ಬೇರೆ ಇಲ್ವೇ ಇಲ್ಲ ಅಂತ ಅನ್ಸುತ್ತೆ. ಇದೇ ನನ್ನ ಗೆಲುವು ಅಂತ ಅನ್ಸುತ್ತೆ. ಇದು ಕೇವಲ ಬಾಯಿ ಮಾತು ಕೇಳ್ತಿರೋದಲ್ಲ, ಇಲ್ಲಿಂದ ಬರ್ತಿರೋ ಮಾತು. ನಿಮಗೆ ಪ್ರೀತಿ ಅಭಿಮಾನ ಯಾವತ್ತು ಪ್ರತಿ ಕಲಾವಿದೆ ಮೇಲಿರಲಿ. ಎಸ್ಪೆಷಲಿ ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಿರೋದಕ್ಕೆ ನಿಮ್ಗೆ ಯಾವಾಗಲೂ ಚಿರಋಡಿಯಾಗಿರ್ತೀನಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಕನ್ನಡದ ಎಲ್ಲ ಪ್ರೀತಿಯ ಹೃದಯಗಳಿಗೆ ನನ್ನ ನಮಸ್ಕಾರ. ನಮ್ಮ ಈ ಪ್ರೀತಿ ವಿಶ್ವಾಸವೇ ನನ್ನ ಕೊರಳಿನ ಮುತ್ತಿನ ಹಾರ ಅಂತ. ಅದಂತೂ ಅಕ್ಷರಶಃ ಸತ್ಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಸಾಕಷ್ಟು ಅನುಭವವನ್ನು ಹಂಚ್ಕೊಂಡಿದ್ದೀರಾ ಬಿಗ್ ಬಾಸ್ ಮನೆಗೆ ಸಂಬಂಧಪಟ್ಟಂತೆ. ಆದಷ್ಟು ಬೇಗ ತೆರೆ ಮೇಲೆ ಕಾಣಿಸ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಪದ್ಮಾ, ಥ್ಯಾಂಕ್ ಯು ಸೋ ಮಚ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೂ ಅಷ್ಟೇ ನನ್ನ ಒಂದು ಪರ್ಸ್ಪೆಕ್ಟಿವ್ನ, ನನ್ನ ಮಾತುಗಳನ್ನ ಹೇಳ್ಕೊಳಕ್ಕೆ ನೀವೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಅಷ್ಟೇ ತುಂಬು ಹೃದಯದ ಧನ್ಯವಾದಗಳು. ಎಸ್, ಇದಾಗಿತ್ತು ನಟಿ ಬಿಗ್ ಬಾಸ್ ಸ್ಪರ್ಧಿ ಮಂಜು ಭಾಷಿಣಿ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.